ಸಾವಿತ್ರಿಬಾಯಿ ಫುಲೆರವರ 191ನೇ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯದಿಂದ ಆಹ್ವಾನಿಸುತ್ತೇನೆ. ಜನವರಿ 3, 1831 ಜನಿಸಿದಂಥ ಸಾವಿತ್ರಿಬಾಯಿ ಫುಲೆ ಭಾರತದ ಮೊಟ್ಟಮೊದಲ ಶಿಕ್ಷಕಿ, ಸತ್ಯಶೋಧಕ ಸಂಸ್ಥೆಯ ಸ್ಥಾಪಕಿ, ಮರಾಠಿ ಕಾವ್ಯದ ಪ್ರವರ್ತಕಿ, ಸಾಮಾಜಿಕ ಹೋರಾಟಗಾರ್ತಿ, ಬ್ರಿಟಿಷ್ ಸರ್ಕಾರದಿಂದ ಫಸ್ಟ್ ಲೇಡಿ ಟೀಚರ್ ಎಂಬ ಹುದ್ದೆಯನ್ನು ಪಡೆದು ಅಕ್ಷರ ಕ್ರಾಂತಿ ಎಂಬ ಬೀಜವನ್ನು ಬಿತ್ತಿದಂಥ ಅಕ್ಷರದವ್ವ ಇವರ 191ನೇ ಜನ್ಮ ಜಯಂತಿ. ಇದರ ಜೊತೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂಥ ಧೀಮಂತ ನಾಯಕ, ಭಾರತದ ಹೆಮ್ಮೆಯ ಪುತ್ರ, ಯುವ ಜನಾಂಗದ ಸ್ಫೂರ್ತಿಯ ಸೆಲೆಯಾದಂಥ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಈಗಾಗಲೇ ಸುಮಾರು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವರ 159ನೇ ಜನ್ಮ ಜಯಂತಿ. ಈ ನೇರ ವ್ಯಕ್ತಿತ್ವ ಹೊಂದಿರುವಂತ ಈ ವ್ಯಕ್ತಿಗಳ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಶುಭಾರಂಭ ಮಾಡೋಣ. ಪ್ರಾರ್ಥಿಸುವರು ಪ್ರಭು ಹಸ್ತಿ. ವಿವೇಕಾನಂದ ಸರ್, ಡಾಕ್ಟರ್ ರಂಗಪ್ಪ ಸರ್, ಡಾಕ್ಟರ್ ವೇಣುಗೋಪಾಲ್ ಸರ್, ಡಾಕ್ಟರ್ ನಾಗಭೂಷಣ್ ಸರ್, ಮ್ಯಾನೇಜರ್ ಸರ್ ಡಾಕ್ಟರ್ ಗಿರೀಶ್ ಸರ್, ಮೈ ಡಿಯರ್ ಕೊಲೀಗ್ಸ್ ಹಾಗೂ ಪ್ರೀತಿಯನ್ನು ಪ್ರೀತಿಸುವಂತಹ ತಮ್ಮೆಲ್ಲರಿಗೂ ನಿಮ್ಮ ತಿರುಮಲ ಮತ್ತು ನಮಸ್ಕಾರಗಳು. ಗಿರೀಶ್ ಸರ್ ಹೇಳಿದ್ರು ತಿರುಮಲ ವಿವೇಕಾನಂದ ಬಗ್ಗೆ ಓದ್ಕೊಂಡಿದ್ದಾರೆ ಅಂತ. ಹ್ಯಾಪಿ, ಬಟ್ ಆಕ್ಚುಲಿ ನಾನು ಬರೀ ಓದ್ಕೊಂಡಿಲ್ಲ, ವಿವೇಕಾನಂದನ ನಾನು ನೋಡಿಲ್ಲ, ಬಟ್ ತುಂಬಾ ಮಾತಾಡ್ಸಿದೆ ಪುಸ್ತಕದ ಮೂಲಕ, ಅವರ ಆಶ್ರಮದ ಮೂಲಕ. ಆಲ್ಮೋಸ್ಟ್ ಟಿಲ್ ಮೈ ಗ್ರಾಜುಯೇಷನ್ ಡಿಗ್ರಿ ಮುಗಿಸೋ ತನಕ ನನಗೆ ಮೋಸ್ಟ್ ಆಫ್ ದಿ ಟೈಮ್ ಐ ಯೂಸ್ ಟು ಸ್ಪೆಂಡ್ ಇನ್ ರಾಮಕೃಷ್ಣ ಆಶ್ರಮ ಮತ್ತೆ ಇದು ಶಾರದಾ ಆಶ್ರಮ ಬರುತ್ತೆ. ರಾಮಕೃಷ್ಣ ಆಶ್ರಮದಲ್ಲಿ ನನಗೆ ಜೈನ್ಸ್ ಮೆನ್ ಡಿಸೈಬಲ್ಸ್ ಇರ್ತಾರೆ, ಶಾರದಾ ಮಠದಲ್ಲಿ ಲೇಡೀಸ್ ಜಾಸ್ತಿ ಇರ್ತಾರೆ. ನಾನು ಈ ಲೇಡೀಸ್ ಮಠಕ್ಕೆ ಜಾಸ್ತಿ ಹೋಗ್ಬಿಡ್ತಿದ್ದೆ, ಯಾಕಂದ್ರೆ ಒಂದು ವಿಷಯ, ನನಗೆ ಡಿಗ್ರಿ ಕಾಲೇಜು PUC ಕಾಲೇಜ್ ಅದು ಹತ್ರ ಇತ್ತು ಅಂತ. ರಾಮಕೃಷ್ಣ ಮಠಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಒಂದು 14 ರೂಪೀಸ್ ಖರ್ಚು ಮಾಡಬೇಕಿತ್ತು, 28 ರೂಪೀಸ್ ಖರ್ಚು ಮಾಡಬೇಕಿತ್ತು. ಬಟ್ ಇದು ನಮ್ಮ ಕಾಲೇಜಿಂದ ಹಿಂದಿನ ರೋಡಲ್ಲಿ ಇತ್ತಲ್ಲ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟಿದ್ದು ಒಂದು ರೀಸನ್. ಇನ್ನೊಂದು ರೀಸನ್ ಹೋಗ್ಬಿಟ್ಟು ಅಲ್ಲಿ ಹೋದ್ರೆ ಒಳ್ಳೆ ಊಟ ಸಿಗ್ತದೆ, ಒಳ್ಳೆ ಊಟ, ಫ್ರೆಶ್ ಫ್ರೂಟ್ಸ್ ಕೊಡೋರು. ಆಮೇಲೆ ಲೇಡೀಸ್ ಗೊತ್ತಲ್ಲ, ಅವರು ಲೇಡೀಸ್ ಅನ್ನೋದಕ್ಕಿಂತ ನಾಯಿ ಥರ ಬಿಹೇವ್ ಮಾಡೋದು. ಅವ್ರು ಯಾವಾಗಲೂ ಸ್ಯಾರಿಯಲ್ಲಿ ಇರೋದು, ಹೋಗಿದ ತಕ್ಷಣ ಮಾತಾಡ್ತಿರಲಿಲ್ಲ. ಫಸ್ಟ್ ಕೊಡೋದೇ ಅವರು ಫ್ರೂಟ್ಸ್ ಕೊಟ್ಟು ತಿಂದ ಮೇಲೆ ಆಮೇಲೆ ಮಾತಾಡೋದು. ಆಮೇಲೆ ಡೈಲಿ ಕಾಂಪಿಟೇಷನ್ಸ್ ಎಲ್ಲ ಇರ್ತಿತ್ತು. ಸೊ ಅದ್ರ ಮೂಲಕ ನಮಗೆ ವಿವೇಕಾನಂದ ಪರಿಚಯ ಆಗಿದೆ. ಒಂದು ವಿಷಯ, ಸೊ ವಿವೇಕಾನಂದ ಬಗ್ಗೆ ಏನು ಹೇಳೋದು ಅಂತ ಶುರು ಮಾಡಿದ್ರೆ, ಯಾರಾದ್ರೂ ಒಬ್ರು ಅವ್ರ ಬಗ್ಗೆ ಪೂರ್ತಿ ಹೇಳೋದಕ್ಕಾಗತ್ತಾ ಅಂದ್ರೆ ಇಲ್ಲ. ನಾನು ಅವ್ರ ಬಗ್ಗೆ ಪೂರ್ತಿ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ನನಗಿಂತ ಮೂಲಕ ಬೇರೆ ಯಾರು ಇಲ್ಲ. ಸೊ ನಾನು ಒಂದು 20 ಮಿನಿಟ್ಸ್ ನಿಮ್ಗೆ ಟೈಮ್ ತಗೊಂತೀನಿ, 20 to 30 ಮಿನಿಟ್ಸ್ ತಗೊಂತೀನಿ. ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ ಅಷ್ಟು ಬೇಗ ಮುಗಿಸ್ತೀನಿ, ಜಾಸ್ತಿ ಮಾತಾಡೋದು. ಯಾಕಂದ್ರೆ ಗಿರೀಶ್ ಸರ್ ವಾರ್ನಿಂಗ್ ಕೊಟ್ಟಿದ್ದಾರೆ, ತಿರುಮಲ ಜಾಸ್ತಿ ಮಾತಾಡೋದು ಅಂತ ಹೇಳಿದ್ದಾರೆ. ಅದು ಪಾಸಿಟಿವ್ ಆಗಿ ತಗೋತೀನಿ. ಆಕ್ಚುಲಿ ನಾನು ಜಾಸ್ತಿ ಮಾತಾಡೋದಿಲ್ಲ.
that has been identified. So first, ಒಬ್ಬ ಗುರು ಇದ್ದಾರೆ. ಅಂಡ್ ಆ ಗುರುಗೆ ಏನೋ ಒಂದು ವಿಷಯ ಸಿಕ್ಕಿದೆ. ಆ ಗುರುಗೆ ತುಂಬಾ ಆಸೆ, ನನ್ಗೆ ಯಾರಾದ್ರೂ ಒಬ್ಬ ಶಿಷ್ಯ ಸಿಕ್ಬಿಟ್ರೆ ಸಾಕು, ಈ ವಿಷಯನೆಲ್ಲ ಆ ಶಿಷ್ಯನಿಗೆ ಕೊಟ್ಬಿಟ್ಟು ಇಡೀ ಭೂಮಿಗೆ ನಾನು ತಲುಪಿಸ್ಕೊಡ್ತೀನಿ ಅಂತ ಆಸೆ. ಆ ವ್ಯಕ್ತಿಗೆ ಎಷ್ಟು ಆಸೆ, ಆ ಗುರುಗೆ ಎಷ್ಟು ಆಸೆ ಇತ್ತು ಅಂದ್ರೆ, ಒಂದಿನ ಕಳೆದ್ರೆ ಒಂದಿನ ಮತ್ತೆ ಲಾಸ್ ಆಯ್ತಲ್ಲ, ನನಗೆ ಶಿಷ್ಯ ಸಿಗ್ಲೇ ಇಲ್ವಲ್ಲ ಅಂತ ಕೊರಗು. ಆ ಕೊರಗಲ್ಲಿ ಆ ಗುರು ಅನ್ನೋರು ದೇವಸ್ಥಾನ ಗೋಪುರ ಇರುತ್ತಲ್ಲ, ಅದ್ರ ಮೇಲೆ ನಿಂತ್ಕೊಂಡು ನೋಡೋರಂತ, ನನ್ನ ಶಿಷ್ಯ ಎಲ್ಲರೂ ಬರ್ತಾರ, ನನ್ನ ಹುಡುಗರು ಎಲ್ಲರೂ ಬರ್ತಾರ, ನನ್ನ ಮಾತು ತಗೊಂತಾರ, ನನ್ನ ಮಾತನ್ನ ತಗೊಂಡು ಜಗಕ್ಕೆಲ್ಲ ಅರ್ಪಿಸ್ತಾರ. ಯಾಕೆ ಈ ಗುರು ಆ ಥರ ಆಸೆ ಬೆಳೆಸ್ಕೊಂಡ ಅಂದ್ರೆ, ಆ ಗುರುಗೆ ವರ್ಲ್ಡ್ಗೆ ರೀಚ್ ಆಗೋ ಥರ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಆ ಗುರುಗೆ ಬರ್ತಿದ್ದು ಲೋಕಲ್ ಲ್ಯಾಂಗ್ವೇಜ್, ಅವ್ರಿಗೆ ಬೇಕಾಗಿದ್ದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಈ ಥರ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗೋರು ಯಾರು ಸಿಗ್ತಾರ ಅಂತ ಕಾಯ್ತಾ ಇದ್ರು. ಅದು ಕಾಯೋ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಆ ಗುರುದು ಸ್ಥಿತಿ ಹೆಂಗಿತ್ತು ಅಂದ್ರೆ, ಒಂದು ತಾಯಿ ಅವ್ರ ಮಗುಗೆ ಕಾಯುತ್ತಲ್ಲ, ನನ್ನ ಮಗು ಎಲ್ಲಿದೆ ಅಂತ, ಆ ಥರ ಕಾಯೋದು. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೋಸ್ಕರ ಕಾಯ್ತಾರಲ್ಲ, ಆ ಥರ ಕಾಯ್ತಿಲ್ಲ. ಒಬ್ಬ ಲವರ್ ಪ್ರೇಮಿಗೋಸ್ಕರ ಕಾಯ್ತಾರಲ್ಲ, ಆ ಥರ ಕಾಯ್ತಿದ್ರು ಆ ಗುರು ಹೆಸರು ಬಂದ್ಬಿಟ್ಟು ಬುದ್ಧ ರಾಮಕೃಷ್ಣ ಪರಮಹಂಸ. ಎಲ್ಲಿ ಇವರಿಬ್ಬರು ಮೀಟ್ ಆಗ್ತಾರೆ ಅಂತ ಕ್ವೆಶನ್ ಬಂದಾಗ, ಈ ಯೂತ್ ಅನ್ನೋದು ಒಂದು ಸ್ಟೇಜ್. ಆ ಯೂತ್ ಅಲ್ಲಿ ನಿಮಗೆ ತುಂಬಾ ಕ್ವೆಶನ್ ಜಾಸ್ತಿ ಬಂದ್ರೆ, ನಿಮಗೆ ಮೈನ್ ಸೊಲ್ಯೂಷನ್ ಏನ್ ಬರುತ್ತೆ ಅಂದ್ರೆ, ದೇವರು ಇಲ್ಲ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಬಂದ್ಬಿಡುತ್ತೆ. ಬಟ್ ಸೊಲ್ಯೂಷನ್ ಬರಲಿಲ್ಲ ಅಂದ್ರೆ ದೇವರು ಇದಾರ ಅಂತ ಹುಡುಕ್ತಾರೆ. ಈ ಹುಡುಕಾಟದಲ್ಲಿ ವಿವೇಕಾನಂದ ಹುಡುಕಾಡ್ತಿದ್ದಾಗ ಟೀಚರ್ ಅಲ್ಲಿ ಅವ್ರು ಓದ್ತಿರೋ ಗ್ರಾಜುಯೇಷನ್ ಕಾಲೇಜಲ್ಲಿ ಎಲ್ಲೋ ಒಬ್ರು ಟೀಚರ್ ಒಬ್ಬರೇ ಹೇಳ್ತಾರೆ, ನಿಮ್ಮ ಏರಿಯಾದಲ್ಲಿ ಕೋಲ್ಕತ್ತಾದಲ್ಲಿ ಯಾರೋ ಒಬ್ರು ಆ ಆನಂದನ ಅನುಭವಿಸಿರೋರು ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ತಾರೆ. ಅವ್ರ ಹೆಸರು ರಾಮಕೃಷ್ಣ ಪರಮಹಂಸ. ನೀವು ನೋಡಿದ್ದೀರಾ? ಇಲ್ಲ. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೋರ್ ಅಂತ ಗೊತ್ತಲ್ಲ, ಅವ್ರ ಅಣ್ಣ ಅಂದ್ರೆ ಇವರು ಜಾಸ್ತಿ ಫ್ರೆಂಡ್ಶಿಪ್ ಇರುತ್ತೆ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಯಾರೋ ವಿವೇಕಾನಂದ ಕೇಳ್ತಾರೆ, ನೀವು ದೇವರನ್ನ ನೋಡಿದ್ದೀರಾ ಅಂತ. ಅವರು ದೇವರಂದ್ರೆ ಅದು ಇದು ಅಂತ ಹೇಳಕ್ ಶುರು ಮಾಡ್ತಾರೆ. ಅವಾಗ ಇವ್ರು ಹೇಳ್ಬಿಡ್ತಾರೆ, ಸಾಕು ಸ್ಟಾಪ್ ಮಾಡಿ, ನಿಮ್ಗೆ ದೇವರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಅವಾಗ ಅವ್ರು ಹೇಳ್ತಾರೆ, ರಾಮಕೃಷ್ಣ ಅಂತ ಅವ್ರು ಇದ್ದಾರೆ, ಅವ್ರು ಹೋಗ್ಬಿಟ್ಟು ಮೀಟ್ ಮಾಡುವ ಸರಿ. ನೆಕ್ಸ್ಟ್ ಒಂದ್ ಕಡೆ ಒಂದು ಭಜನೆ ಇರುತ್ತೆ, ಕೋಲ್ಕತ್ತಾದಲ್ಲಿ ಭಜನೆ ಏನ್ ಮಾಡ್ತಿರ್ತಾರೆ. ಆ ಭಜನೆ ಮಂಡಳಿಗೆ ಹೋದಾಗ ಇವ್ರನ್ನ ಸಿಂಗರ್ ಆಗಿ ಕರೆದಿರ್ತಾರೆ. ಯಾರು? ವಿವೇಕಾನಂದ ಇಸ್ ಅ ಸಿಂಗರ್, ಹಿ ಸಿಂಗ್ಸ್ ವೆಲ್. ಇದು ಯಾರಿಗೂ ಗೊತ್ತಿಲ್ಲ. ಆ ಭಜನೆಯಲ್ಲಿ ರಾಮಕೃಷ್ಣ ಪರಮಹಂಸ ಬಂದು ಇವ್ರು ಭಜನೆ ಮಾಡೋದನ್ನ ಕೇಳಿಸ್ಕೊಂಡಾಗ ಅವ್ರಿಗೆ ಹೇಳ್ತಾರೆ, ಕೇಳಿಸ್ಕೊಂಡಾದ್ಮೇಲೆ ನೀನು ನನ್ನನ್ನು ಬಂದ್ಬಿಟ್ಟು ಆಶ್ರಮದಲ್ಲಿ ನೋಡು ಅಂತ. ಆಮೇಲೆ ಆಶ್ರಮಕ್ಕೆ ಬರ್ತಾರೆ, ಅವರಿಬ್ಬರು ಮೀಟ್ ಆಗ್ತಾರೆ. ಯಾರ್ಯಾರು? ಸ್ವಾಮಿ ವಿವೇಕಾನಂದ ಮತ್ತೆ ರಾಮಕೃಷ್ಣ ಪರಮಹಂಸ. ಅವಾಗ ಅವರಿಬ್ರು ಕ್ಲೋಸ್ ಆಗ್ತಾರೆ ಅಂದ್ರೆ, ಇದುವರೆಗೂ ಮೀಟ್ ಮಾಡದೆ ಇದ್ದಿದ್ದು ಫ್ರೆಂಡ್ಸ್ ಒಂದು 20 ವರ್ಷ ಆದ್ಮೇಲೆ ಮೀಟ್ ಮಾಡಿದ್ರೆ ಹೆಂಗಾಗುತ್ತಲ್ಲ, ಆ ತರ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಬಟ್ ಈಗ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಯಾರಿಗೆ? ಸ್ವಾಮಿ ವಿವೇಕಾನಂದ ಇಷ್ಟ ಆಗಿಲ್ಲ. ಅವ್ರು ಕ್ಲೋಸ್ ಆಗಿದ್ದು, ಅವ್ರು ಕ್ಲೋಸ್ ಆಗಿ ಬಿಹೇವ್ ಮಾಡಿದ್ದು. ಯಾಕೆ ಇಷ್ಟ ಆಗಿಲ್ಲ ಅಂದ್ರೆ, ರಾಮಕೃಷ್ಣ ಪರಮಹಂಸ ಬಂದ್ಬಿಟ್ಟು ಸ್ವಲ್ಪ ಸಿಂಪಲ್ ಹಳ್ಳಿ ಮನುಷ್ಯ ತರ ಇರ್ತಾರೆ. ಈ ಓದಿರೋರಿಗೆ ಹಳ್ಳಿ ಮನುಷ್ಯ ತರ ಇರೋನ್ನ ಕಂಡ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಓದಿರೋರ್ಗೆ ಅದೊಂದು ಕ್ವಾಲಿಟಿ, ಅವ್ರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿರೋಲ್ಲ ಅಂತ ಕನ್ಫೈನ್ ಮಾಡ್ಬಿಡ್ತಾರೆ. ಆದ್ರೂ ರಾಮಕೃಷ್ಣ ಪರಮಹಂಸ ಯಾವುದು ಬೇಜಾರು ಮಾಡ್ಕೊಳ್ಳಿಲ್ಲ. ನೀನು ನನಗೋಸ್ಕರ ಹೋಗ್ತು, ನನ್ನ ಹತ್ರನೇ ಬಂದಿದ್ಯಾ, ನೀನೇ ನನಗೆ ದಾರಿ. ಇನ್ಮೇಲೆ ಲೋಕಕ್ಕೆ ನಂದು ಏನೇನು ವಿಷಯ ಇದೋ ಅದನ್ನೆಲ್ಲ ತರಿಸ್ಬೇಕಾಗೋದು ನಿನ್ನ ಜವಾಬ್ದಾರಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಅವ್ರ ದೇವ್ರ ಪದ ಸೇರ್ತಾರೆ. ಅವಾಗ ಇವ್ರಿಗೆ ಗುರಿ ಗೊತ್ತಿರಲ್ಲ. ಯಾರಿಗೆ? ವಿವೇಕಾನಂದ ಅವ್ರಿಗೆ ಗುರಿ ಇಲ್ಲ. ಎಷ್ಟು ಕಷ್ಟ ಬಂದ್ಬಿಡುತ್ತೆ ಅಂದ್ರೆ ಲೈಫಲ್ಲಿ, ಹಿ ನಾಟ್ ಇನ್ ಹ್ಯಾವ್
ಫುಡ್ ಟು ಈಟ್. ಅವ್ರ ಫ್ಯಾಮಿಲಿ ರಿಚ್ ಫ್ಯಾಮಿಲಿನೇ, ಬಟ್ ಅದೇ ಟೈಮಲ್ಲಿ ಅವ್ರ ತಂದೆ ತಿರ್ಕೊಂತಾರೆ, ಇವರು ತಿರ್ಕೊಂತಾರೆ, ಫ್ಯಾಮಿಲಿಯಲ್ಲಿ ಕಷ್ಟ ಆಗ್ಬಿಡುತ್ತೆ. ಫ್ಯಾಮಿಲಿ ಕಷ್ಟ ಆಗಿದ ತಕ್ಷಣ ಏನು ಬೇಡ ಅಂತ ಅನಿಸ್ತು, ಹಿ ವಾಸ್ ಆಲ್ಮೋಸ್ಟ್ ಲಾಸ್ಟ್. ಬಟ್ ಅವಾಗ ಒಂದು ದೃಢ ನಿರ್ಧಾರ ಮಾಡಿ, ಅವಾಗ ಒಂದು ಕನಸು ಬರುತ್ತೆ ಅವ್ರಿಗೆ. ಗುರು ಬಂದು ಹೇಳ್ತಾರೆ, ನೀನು ಇಲ್ಲಿ ಮಾತ್ರ ಇರಬೇಡ, ಇಲ್ಲೇ ಇರಬೇಡ, ಊರು ಹೊರಗೆ ಹೋಗು, ಯು ವಿಲ್ ಫೈಂಡ್ ಮೋರ್. ಬೇರೆ ಬೇರೆ ಗುರುಗಳಿದ್ದಾರೆ, ಅವ್ರ ಹತ್ರ ಕಲಿ ಅಂತ ಕಲಿಸ್ತಾರೆ. ಈ ಸ್ಟಾರ್ಟ್ ಟ್ರಾವೆಲಿಂಗ್ ಇಂಡಿಯಾ. ಆ ಟ್ರಾವೆಲ್ ಅಲ್ಲೇ ಅವ್ರದ್ದು ರಿಯಲ್ ಗೋಲ್ಸ್ ಬಿಲ್ಡ್ ಆಗೋದು. ವೆನ್ ಈ ಸ್ಟಾರ್ಟ್ಸ್ ಟ್ರಾವೆಲಿಂಗ್ ಆಲ್ ಓವರ್ ದಿ ಕಂಟ್ರಿ, ಇಂಡಿಯಾ ಅನ್ನೋದು ಏನು ಅಂತ ಕಂಡಿಡೋದಕ್ಕೆ ಹೊರಡ್ತಾರೆ ಅವರು. ಅದೊಂದು ರಿಚ್ ಆಗಿ ಬೆಂಗಾಲಲ್ಲೇ ಇದ್ದು ಕೋಲ್ಕತ್ತಾದಲ್ಲೇ ಇದ್ರಲ್ಲ, ಅದು ಬೇರೆ ಲೋಕ, ಅದು ಬ್ರಿಟಿಷ್ ಕಟ್ಟಿರೋ ಲೋಕ. ಬಟ್ ಅದರಿಂದ ಆಚೆ ಬೇರೆ ಥರ ಇದೆ ಅಂತ ಗೊತ್ತಾಗುತ್ತೆ. ಯಾವಾಗ ಅವ್ರು ಹೊರಟಾಗ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡ್ತಾರೆ, ಅವ್ರು ಅವ್ರನ್ನೇ ಚೇಂಜ್ ಮಾಡ್ತಾರೆ. ಫಸ್ಟ್ ಅವರು ಯಾರು ಮೀಟ್ ಮಾಡ್ತಾರೆ ಅಂದರೆ ಅಜಿತ್ ಸಿಂಗ್ ಅಂತ ಒಬ್ರು ಮಹಾರಾಜ ಅಜಿತ್ ಸಿಂಗ್, ರಾಜಸ್ಥಾನ ಖೇತ್ರಿ ಅಂತ ಒಂದು ಇದು ಕಿಂಗ್ಡಮ್, ಅಲ್ಲಿ ಅಜಿತ್ ಸಿಂಗ್ ಅನ್ನೋದನ್ನ ಮೀಟ್ ಮಾಡ್ತಾರೆ. ಅವ್ರಿಗೂ ಇವ್ರಿಗೆ ಎಷ್ಟು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂದರೆ, ವಿವೇಕಾನಂದರ ಫ್ಯಾಮಿಲಿಯಲ್ಲಿ ಏನೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂದರೂ ಇವರು ಸಾಲ್ವ್ ಮಾಡೋ ಲೆವೆಲ್ ಬರ್ತಾರೆ. ಮಂತ್ಲಿ 100 ರೂಪೀಸ್ ಅವ್ರಿಗೆ ಫೈನಾನ್ಸ್ ಮಾಡ್ತಾರೆ ಅವ್ರ ತಾಯಿಗೆ, ರಾಜ. ಒಂದಿನ ಇವ್ರಿಗೆ ಯಾರೋ ಖೇತ್ರಿ, ಅದೇ ಅಜಿತ್ ಸಿಂಗ್ ಅವರು ಅವ್ರಿಗೆ ಮೆಸೇಜ್ ಹಾಕ್ತಾರೆ, ನನ್ನ ಮಗು ಹುಟ್ಟಿದೆ, ಆ ಮಗುಗೆ ನಾಮಕರಣಕ್ಕೆ ಬನ್ನಿ ಅಂತ. ಆ ನಾಮಕರಣದಲ್ಲೇ ನರೇಂದ್ರನಾಥ್ ದತ್ತ ಅಂತ ಇದ್ದವರು ಸ್ವಾಮಿ ವಿವೇಕಾನಂದ ಅಂತ ಆಗೋದು. ಇವತ್ತು ವರ್ಲ್ಡ್ಗೆಲ್ಲ ಸ್ವಾಮಿ ವಿವೇಕಾನಂದ ಅಂತ ಪರಿಚಯ ಅಲ್ಲ, ಚಿರಪರಿಚಿತ. ಬಟ್ ಅಲ್ಲೇ ಫಸ್ಟ್ ಟೈಮ್ ಯಾರ ಹೆಸರು ಹೇಳ್ತಾರೆ ಅಂದರೆ ಅಜಿತ್ ಸಿಂಗ್ ಅನ್ನೋರು ಅವ್ರಿಗೆ ಆ ನಾಮಕರಣ ಮಾಡ್ತಾರೆ. ಅದಕ್ಕೆ ಮುಂಚೆ ಅವ್ರದ್ದು ಬಟ್ಟೆ ಬೇರೆ ಥರ ಇತ್ತು, ಅವ್ರದ್ದು ಉಡುಗೆ ತೊಡುಗೆ ಎಲ್ಲ ಬೇರೆ ಥರ ಇತ್ತು. ಯಾರ್ದು? ಸ್ವಾಮಿ ವಿವೇಕಾನಂದ. ಅವರು ಅದೇ ರಾಜಸ್ಥಾನ ನಡೀಬೇಕಾದ್ರೆ ಅವ್ರಿಗೆ ಈ ರಾಜಸ್ಥಾನಲ್ಲಿ ಡೆಸರ್ಟ್, ಸ್ಯಾಂಡ್ ಸ್ಟಾರ್ಮ್ಸ್ ಎಲ್ಲ ಜಾಸ್ತಿ ಬರುತ್ತೆ, ಆಮೇಲೆ ಹೀಟ್ ಜಾಸ್ತಿ ಇರುತ್ತೆ. ಆ ಹೀಟ್ ಟೈಮಲ್ಲೇ ಇವರಿಗೆ ತುಂಬ ಸುಸ್ತು, ರೆಸ್ಟ್ಲೆಸ್ನೆಸ್ ಆಗಿ ತಲೆ ತಿರುಗಿ ಬೀಳ್ತಾರೆ ಇರ್ತಲ್ಲ. ಅವಾಗ ಯಾರೋ ಒಬ್ರು ಲೇಡಿ ಶಿ ಗಿವ್ಸ್ ಅವ್ರದ್ದು ದುಪ್ಪಟ ಕೊಟ್ಟು ಒರೆಸಿ ತಲೆ ಕಟ್ಕೊ ಅಂತ ಹೇಳ್ತಾರೆ, ಬಿಸಿ ಕಡಿಮೆ ಇರುತ್ತೆ. ಬಟ್ ಇವರು ಆ ಲೇಡಿ ಕೊಟ್ಟರು ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ತಾಯಿ ದುರ್ಗಾ ಮಾತೆ ನನಗೆ ಕಾಪಾಡಕ್ಕೆ ಬಂದಿದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಇಟ್ಕೊಂತಾರೆ. ಅದನ್ನೇ ಅಜಿತ್ ಸಿಂಗ್ ಹೇಳ್ತಾರೆ, ನಿಮಗೆ ಇನ್ನೂ ಟ್ರಾವೆಲ್ ಜಾಸ್ತಿ ಮಾಡಬೇಕಾಗುತ್ತಲ್ಲ ಇಂಡಿಯಾ ಕೊಡ್ತಿ, ನೀವು ಇದನ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡಿ ಅಂದ್ಬಿಟ್ಟು ಅದನ್ನು ಕೊಡ್ತಾರೆ. ಟರ್ಬನ್, ಅವರು ಹಾಕಿರೋ ಟರ್ಬನ್, ಅವ್ರದ್ದು ಬಿಫೋರ್ ಟರ್ಬನ್ ಫೋಟೋ, ಬಿಫೋರ್ ಮೀಟಿಂಗ್ ಅಜಿತ್ ಸಿಂಗ್ ಅಂತ ಒಂದು ಫೋಟೋಸ್ ಬರುತ್ತೆ, ಆಫ್ಟರ್ ಮೀಟಿಂಗ್ ಅಜಿತ್ ಸಿಂಗ್ ಬೇರೆ ಥರ ಬರುತ್ತೆ, ವಿತ್ ಟರ್ಬನ್ ಬರುತ್ತೆ. ಆ ಟರ್ಬನ್ ಜೊತೆಗೆ ಅವ್ರು ಒಂದು ರೋಬ್ ಕೊಡ್ತಾರೆ, ರೋಬ್ ಅವ್ರು ಹಾಕಿರ್ತಾರಲ್ಲ ಬ್ರೌನ್ ಕಲರ್, ಅದು ಕೊಡ್ತಾರೆ. ಅವ್ರ ಕೊನೆಯ ತನಕ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂದರೆ ಅವ್ರ ಹತ್ರ ವಾಟ್ಸಪ್ ಇರಲಿಲ್ಲ, ಓಕೆನಾ? ಅವ್ರ ಹತ್ರ ಏನಿತ್ತು ಲೆಟರ್ ಕಮ್ಯುನಿಕೇಶನ್, ಕೊನೆಯವರೆಗೂ ಲೆಟರ್ ಕಮ್ಯುನಿಕೇಶನ್ ಮಾತಾಡ್ತಾರೆ. ಅಲ್ಲಿಂದ ಹೊರಟು ಅವ್ರು ಫಸ್ಟ್ ಫೋರ್ಸ್ ಮಾಡ್ತಾರೆ, ನಿಮ್ಗೆ ಇಷ್ಟೊಂದು ವಿಷಯ ಹಿಂದೂಯಿಸಂ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ, ನೀವು ಯಾಕೆ ಚಿಕಾಗೋ ಕಾನ್ಫರೆನ್ಸ್ ನಡೆದಿಲ್ಲ, ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್, ಅದ್ರಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು, ನಂಗೆ ಅದು ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಕೇರಳ ಹೋಗ್ತಾರೆ. ಕೇರಳದಲ್ಲಿ ಒಬ್ಬರು ತ್ರಿವೇಂದ್ರಂ ರಾಜನ ಮನೆ ಹತ್ರ ಹೋಗ್ತಾರೆ. ಈಸ್ ಬೆಗರ್, ಗೊತ್ತಲ್ಲ, ಭಿಕ್ಷುಕನ ಡ್ರೆಸ್ಸಲ್ಲಿ ಇರ್ತಾರೆ. ಆ ರಾಜನ ಎರಡನೇ ಮಗ ಹೊರಗಡೆ ಹೋಗ್ಬಿಟ್ಟು ನೋಡ್ತಾನೆ, ಇವರು ಸ್ವಾಮಿ ವಿವೇಕಾನಂದ ಗೇಟಲ್ಲಿ ಇಟ್ಟಿರ್ತಾರೆ. ಹೊರಗಡೆ ಹೋಗಿ ಹೇಳ್ತಾನೆ, ಯಾರೋ ಒಬ್ಬ ಮಹಾರಾಜ ಹೊರಗಡೆ ನಿಂತಿದ್ದಾನೆ. ಮಹಾರಾಜರಿಗೆ ಇವ್ರನ್ನ ನೋಡ್ಬಿಟ್ಟು ಹೇಳ್ತಾನೆ ಆ ಚಿಕ್ಕ ಹುಡುಗ, ಯಾರೋ ಒಬ್ಬ ಮಹಾರಾಜ ಈಚೆ ನಿಂತ್ಕೊಂಡಿದ್ದಾರೆ ಅಂತ. ಇವ್ರದ್ದು ಗತ್ತು, ಇವ್ರದ್ದು ಗಾಂಭೀರ್ಯ ಹೆಂಗಿತ್ತು ಅಂದ್ರೆ ರಾಜನಷ್ಟಿತ್ತು ಸ್ವಾಮಿ ವಿವೇಕಾನಂದ. ಅಲ್ಲಿಂದ ಕನ್ಯಾಕುಮಾರಿಗೆ ಹೊರಡ್ತಾರೆ. ಕನ್ಯಾಕುಮಾರಿಗೆ ಹೊರಟಾಗಲೇ ಸೇತುಪತಿ ಅನ್ನೋರನ್ನ ಮೀಟ್ ಮಾಡ್ತಾರೆ. ಅವರು ರಾಮನಾಡ್ ಅಂತ ಒಂದು ಪ್ಲೇಸ್ ಇದೆ, ಕಿಂಗ್ಡಮ್, ಅದಕ್ಕೆ ರಾಜ. ಆ ರಾಜನೇ ಕೊನೆಗೆ ತುಂಬಾ ಫೋರ್ಸ್ ಮಾಡ್ತಾರೆ ಇವರಿಗೆ, ಯಾರಿಗೆ? ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಫೋರ್ಸ್ ಮಾಡ್ತಾರೆ, ನೀವು ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಅಲ್ಲಿ ಯು ಶುಡ್
ಪಾರ್ಟಿಸಿಪೇಟ್ ಅಂತ. ಆಗ ಒಪ್ಕೊಳ್ಳಲ್ಲ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನು ಹೋಗೋದಕ್ಕಾಗಲ್ಲ. ನಾನು ಹೋಗೋದಾದ್ರೆ ನಮ್ಮ ಇಂಡಿಯನ್ಸ್ ಎಲ್ಲ ಸೇರಿಸಿ ನೋಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಈ ರಾಜ್ಯೆಲ್ಲ ಅವ್ರವ್ರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ದೇ ಆರ್ ರೆಡಿ ಟು ಸ್ಪೆಂಡ್ ಮನಿ. ಒಬ್ಬೊಬ್ರು ಟಿಕೆಟ್ ಕೊಡ್ತಾರೆ, ಒಬ್ಬೊಬ್ರು ಒಂದೊಂದಕ್ಕೆ ಫೀಸ್ ಕೊಡ್ತಾರೆ. ಬಟ್ ಹಿ ವಾಂಟ್ಸ್ ಪೀಪಲ್ ಟು ಕಾಂಟ್ರಿಬ್ಯೂಟ್. ಆಮೇಲೆ ಅದು ಆಗಲ್ಲ ಅಂತ ಗೊತ್ತಾಗಿ ಹಿ ಡ್ರಾಪ್ ದಟ್ ಐಡಿಯಾ ಡ್ರಾಪ್ ಮಾಡಿಬಿಟ್ಟು ಅವರು ಕನ್ಯಾಕುಮಾರಿಯಲ್ಲಿ ಬಂಡೆ ನೋಡ್ತಾರೆ. ಆ ಬಂಡೆ ಮೇಲೆ ನಾನು ಕೂತ್ಕೋಬೇಕಂತ ಅನ್ಸುತ್ತೆ. ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಲ್ಲಿ ಬಂಡೆಗೆ ಹೋಗ್ಬೇಕಾದ್ರೆ ಒಂದಷ್ಟು ದೂರ ನೀರಿರುತ್ತೆ, ವೆರಿ ಹಾರ್ಶ್ ವಾಟರ್. ಅಲ್ಲಿ ಹೋಗೋದು ಕಷ್ಟ. ಅದಕ್ಕೆ ಬೋಟ್ ಮ್ಯಾನ್ ಕೇಳ್ತಾರೆ ಅಂತ ಬಿಡಿ ಅಂತ. ಬಟ್ ಅವ್ರ ಬೋಟ್ ಮ್ಯಾನ್ ದುಡ್ಡು ಕೇಳ್ತಾರೆ. ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಯಾಕಂದ್ರೆ ನಾನು ಸ್ವಾಮಿ ಭಿಕ್ಷುಕ. ಅದಕ್ಕೆ ಬಟ್ಟೆ ಬಿಚ್ಚಾಕಿ ಈ ಸ್ಟಾರ್ಟ್ ಸ್ವಿಮ್ಮಿಂಗ್, ಜಂಪ್ಸ್ ಇನ್ ದ ವಾಟರ್, ಸ್ಟಾರ್ಟ್ ಸ್ವಿಮ್ಮಿಂಗ್. ಆ್ಯಂಡ್ ಆ ಬಂಡೆ ಮೇಲೆ ಕೂತ್ಕೊಂಡು 3 ದಿನ 3 ನೈಟ್ 3 ಡೇ ಮೆಡಿಟೇಷನ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅವ್ರ ಗುರುದೇವ ಹೇಳ್ತಾರೆ, ಯು ಶುಡ್ ಗೋ ಟು ಶಿಕಾಗೋ ಟು ಪಾರ್ಟಿಸಿಪೇಟ್ ಇನ್ ದಟ್ ಪರ್ಟಿಕ್ಯುಲರ್ ಈವೆಂಟ್. ಆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಗುರುಧ್ವನಿ ಬಂದ್ಮೇಲೆ ಅವ್ರು ನಿರ್ಧಾರ ಮಾಡಿ ಚಿಕಾಗೋ ಹೋಗೋದಕ್ಕೆ ಹೊರಡ್ತಾರೆ. ಈ ಚಿಕಾಗೋ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಈವೆಂಟ್ ಇಲ್ಲ ಅಂದ್ರೆ ಇಂಡಿಯನ್ಸ್ ಯಾರಿಗೂ ವಿವೇಕಾನಂದ ಪರಿಚಯನೇ ಆಗ್ತಿರಲಿಲ್ಲ. ಅಲ್ಲ ಸರ್, ಇಂಡಿಯನ್ಸ್ ಯಾರಿಗೂ ಪರಿಚಯ ಆಗ್ತಿರಲಿಲ್ಲ. ಇಂಡಿಯನ್ಸ್ ಮಾತ್ರ ಅಲ್ಲ, ವರ್ಲ್ಡ್ಗೂ ಪರಿಚಯ ಆಗ್ತಿರಲಿಲ್ಲ. ಅಲ್ಲಿಗೆ ಪಯಣ ಸ್ಟಾರ್ಟ್ ಆಯಿತು. ಶಿಪ್ಪಲ್ಲಿ ಹೋಗ್ತಿದ್ದಾರೆ. ಅವಾಗ ಶಿಪ್ ತುಂಬಾ ದೂರ ಹೋಗ್ಬೇಕು. ಇಲ್ಲಿಂದ ಚೈನಾ ಹೋಗಿ, ಜಪಾನ್ ಹೋಗಿ, ಅಲ್ಲಿಂದ ಚಿಕಾಗೋ ಹೋಗ್ಬೇಕು. ಹೋಗ್ತಿರ್ಬೇಕಾದ್ರೆ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡ್ತಾರೆ ಶಿಪ್ಪಲ್ಲಿ. ಅವ್ರ ಇಂಪ್ಯಾಕ್ಟ್ ಒಬ್ಬೊಬ್ಬರ ಮೇಲೆ ಬೀಳುತ್ತೆ. ಹೋಗ್ತಿರ್ಬೇಕಾದ್ರೆ ಚೈನಾದಲ್ಲಿ ಉಳ್ಕೊಂತಾರಲ್ಲ, ಅಲ್ಲಿ ಶಿಪ್ಪಲ್ಲಿ ಇದುವರೆಗೂ ಮೀಟ್ ಮಾಡದಿರೋ ವ್ಯಕ್ತಿನ ಮೀಟ್ ಮಾಡ್ತಾರೆ. ಜಮ್ಶೆಡ್ಜಿ ಟಾಟಾ ಅಂತ ಕೇಳಿದ್ದೀರಾ? ಜಮ್ಶೆಡ್ಜಿ ಟಾಟಾ ಅನ್ನೋರೆ ಟಾಟಾ ಇಂಡಸ್ಟ್ರಿನ ಶುರು ಮಾಡಿದ್ರು ಇಂಡಿಯಾದಲ್ಲಿ. ಈಸ್ ದ ಫೌಂಡರ್ ಆಫ್ ಟಾಟಾ ಗ್ರೂಪ್. ಅವರು ಇಲ್ಲಿಂದ ಮೆಟಲ್ ಓರ್ ಇಂಡಿಯನ್ಸ್ ಅವರಿಂದ ಮೆಟಲ್ ಓರ್ನ ತಗೊಂಡು ಇದರಲ್ಲಿ ಮೆಟಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡೋದಕ್ಕೆ ಯು ವಾಸ್ ಟೇಕಿಂಗ್ ದಟ್. ಇವರಿಬ್ಬರು ಮೀಟ್ ಹೇಳಿದಾಗ ಕೇಳ್ತಾರೆ, ಎಲ್ಲಿಗೆ ತಗೊಂಡು ಹೋಗ್ತಿದ್ರ ಇದನ್ನ ಅಂತ. ಜಪಾನ್ ಅಂತ ಹೇಳ್ತಾರೆ. ಜಪಾನ್ ಏನಕ್ಕೆ? ಜಪಾನಲ್ಲಿ ಆ ಸೈಂಟಿಫಿಕ್ ಟೆಕ್ನಾಲಜಿ ಇರೋದು. ಅವರ ಸ್ವಾಮೀಜಿ ಹೇಳ್ತಾರೆ, ಯಾಕೆ ನಮ್ಮ ದೇಶದ ಒಂದು ಸೈಂಟಿಫಿಕ್ ಟೆಕ್ನಾಲಜಿ, ಸೈನ್ಸ್ಗೆ ರಿಸರ್ಚ್ಗೆ ಬೇಕಾಗಿರುವಂಥ ಒಂದು ವಿಷಯನ ಸೃಷ್ಟಿ ಮಾಡೋದು ನೀವು ಅಂತ ಸೀಡ್ ಒಂದು ಬಿತ್ತನೆ ಮಾಡ್ತಾರೆ, ಐಡಿಯಾ. ಇದು ಕೊನೆಗೆ ಹೇಳ್ತೀನಿ ಏನಾಯ್ತು ಸರಿ ಅಂದ್ಬಿಟ್ಟು ಅವರು ಆಯ್ತು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಹೊಡ್ತಾರೆ. ಅಲ್ಲಿಂದ ಅವರು ಚಿಕಾಗೋ ರೀಚ್ ಆಗ್ತಾರೆ. ಚಿಕಾಗೋ ರೀಚ್ ಆದ್ಮೇಲೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಅಂದ್ರೆ, ಯು ಕ್ಯಾನಾಟ್ ಸ್ಟೇ ಇನ್ ಚಿಕಾಗೋ ಬಿಕಾಸ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಅಲ್ಲಿ ಸ್ಟೇ ಮಾಡೋದು ತುಂಬಾ ಕಾಸ್ಟ್ಲಿ ಇದೆ ಒಂದು ವಿಷಯ. ಎರಡನೇದು, ಈವೆಂಟ್ ಇನ್ನೂ 1 ವಾರ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಚಿಕಾಗೋ ರಿಲಿಜಿಯಸ್ ಕಾನ್ಫರೆನ್ಸ್ ಇದೆಯಲ್ಲ, ಅದು ಒಂದು ವಾರ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಇರೋದಕ್ಕೆ ದುಡ್ಡಿಲ್ಲ. ಅವಾಗ ಆ ರೈಲ್ವೆ ಸ್ಟೇಷನ್ ಯಾರೋ ಒಬ್ಬರು ಮೀಟ್ ಮಾಡ್ತಾರೆ. ಕೇಟ್ ಸ್ಯಾನ್ಬರ್ನ್ ಅಂತ ಒಬ್ಬ ಲೇಡಿ. ಆ ಲೇಡಿ ಶೀಸ್ ಆಥರ್, ಅವ್ರ ಆಥರ್ ಹ್ಯೂಮರ್ಸ್ ನಾಟಕ ಬರೆಯೋರು. ಅವ್ರನ್ನ ಮೀಟ್ ಮಾಡಿದಾಗ ಅವರು ನಾಟಕಗಳು ಜಾಸ್ತಿ ನೋಡ್ತಾರಲ್ಲ, ಇವನ್ನ ನೋಡಿದ ತಕ್ಷಣ, ವಿವೇಕಾನಂದ ನೋಡಿದ ತಕ್ಷಣ ನಾಟಕದಲ್ಲಿ ಬರೋ ಹೀರೋ ತರ ಕಾಣ್ತಿರ್ತಾರೆ ಅವ್ರಿಗೆ, ಹೀರೋ. ಅದಕ್ಕೆ ಅವ್ರಿಗೆ ಕಾರ್ಡ್ ಕೊಟ್ಟಿರ್ತಾರೆ. ಕ್ಯಾಟ್ ಸ್ಯಾನ್ಬರ್ನ್ ಅನ್ನೋರು ಕಾರ್ಡ್ ಕೊಟ್ಬಿಟ್ಟು, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನಮ್ಮ ಮನೆಗೆ ಬಂದು ನನಗೆ ಟೆಲಿಗ್ರಾಮ್ ಮಾಡಿ ಅಂತ ಹೇಳಿದ್ರು. ಇವ್ರಿಗೆ 1 ವಾರ ಡಿಲೇ ಆಯ್ತಲ್ಲ, 1 ವಾರ ಊಟಕ್ಕೆ ಖರ್ಚಿಲ್ಲ. ಅದಕ್ಕೆ ಅವ್ರಿಗೆ ಟೆಲಿಗ್ರಾಮ್ ಹಾಕ್ತಾರೆ. ಟೆಲಿಗ್ರಾಮ್ ಹಾಕಿ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ ತಮಿಳ್ನಾಡಲ್ಲಿ, ಆಲಸಿಂಗ ಪೆರುಮಾಳ್ ಅಂತ. ಅವ್ರಿಗೆ ಈ ವಿಷಯನ ಮುಟ್ಟಿಸ್ತಾರೆ, ನನಗೆ ಇಷ್ಟು ಕಷ್ಟ ಆಗಿದೆ, ಇಲ್ಲಿ ನಾನು ಇವ್ರ ಮನೇಲಿ ಉಳ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಉಳ್ಕೊಂತಾರೆ. ಆ ಕ್ಯಾಟ್ ಸ್ಯಾನ್ಬರ್ನ್ ಅನ್ನೋವ್ರ ಮನೇಲಿ ಉಳ್ಕೊಂಡಾದ್ರೆ ಇವ್ರಿಗೆ ಚಿಕಾಗೋ ಕಾನ್ಫರೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆನೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಡುತ್ತೆ. ಈಗ ನನಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಕನ್ಫರ್ಮ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಪ್ರೋಗ್ರಾಮ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಹಾಕ್ಬಿಟ್ಟಿದೆ. ಪ್ರೋಗ್ರಾಮ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿದೆ, ನಾನು ಇಲ್ಲಿ ಮಾತಾಡಬೇಕು ಅಂತ. ಆಮೇಲೆ ಇಲ್ಲಿ ಮಾತಾಡೋದಕ್ಕೆ ಕೆಲವೊಂದು
ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಅಂತ ಇರಬೇಕಲ್ಲ, ಆ ಥರ ಯಾರಾದರೂ ಪರ್ಮಿಷನ್ ಕೊಟ್ಟಿರಬೇಕು ಅಂತ ಇರುತ್ತೆ. ಬೋನಫೈಡ್ ಸರ್ಟಿಫಿಕೇಟ್ ಅಂತ ಹೇಳ್ತಿರಲ್ಲ, ಅದಿರಬೇಕು. ಅದಿಲ್ಲ ಅಂದ ತಕ್ಷಣ ಇವ್ರಿಗೆ ಶಾಕ್ ಆಗುತ್ತೆ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಬಟ್ ಐ ಕ್ಯಾನಾಟ್ ಸ್ಪೀಕ್ ಅಬೌಟ್ ಮೈ ರಿಲಿಜನ್, ಅಬೌಟ್ ಮೈ ಕಂಟ್ರಿ ಹಿಯರ್ ಅಂದರೆ ಬೇಜಾರಾಗಬೇಕಲ್ಲ. ಅಲ್ಲಿ ಆ ಕ್ಯಾಟ್ ಸ್ಯಾಂಪಲ್ ಅನ್ನೋರು ಹೆಲ್ಪ್ ಮಾಡ್ತಾರೆ. ಆ ಕ್ಯಾಟ್ ಸ್ಯಾಂಪಲ್ ಏನು ಮಾಡ್ತಾರೆ ಅಂದರೆ, ಅವ್ರ ಮನೇಲಿ ಅವ್ರಿಗೆ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಅವ್ರ ಮುಂದೆ ಮಾತಾಡಿಸ್ತಾರೆ. ಇವ್ರು ಇಂಡಿಯಾದ ಯಾರೊಬ್ರು ಬಂದಿದ್ದಾರೆ, ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಈ ಹ್ಯಾಸ್ ಆನ್ಸರ್ಸ್ ಫಾರ್ ಆಲ್ ದಿ ಕ್ವೆಶನ್ಸ್, ಪ್ಲೀಸ್ ಲಿಸನ್ ಟು ಹಿಮ್ ಅಂತ ಅವ್ರನ್ನ ಮಾತಾಡ್ತಾರೆ. ಆ ಮಾತಾಡ್ಸೋ ಟೈಮಲ್ಲಿ ಗೆಸ್ಟ್ ಬರ್ತಾರಲ್ಲ, ಆ ಗೆಸ್ಟ್ಗಳಲ್ಲಿ ಒಬ್ರು ಜಾನ್ ರೈಟ್ ಅಂತ, ಪ್ರೊಫೆಸರ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ. ಅವರು ಇವ್ರ ಮಾತನ್ನ ಕೇಳಿದ್ಮೇಲೆ ಒಂದು ಲೈನ್ ಹೇಳ್ತಾರೆ, ಐ ಹ್ಯಾವ್ ಮೆಟ್ ದಿ ವೆಲ್ ರೆಡ್ ಪರ್ಸನ್ ಆಲ್ ಪುಟ್ ಟುಗೆದರ್. ಇದುವರೆಗೂ ಜಗತ್ತಿನಲ್ಲಿ ಯಾರು ಓದಿದ್ದೀನಿ ಅಂತ ಹೇಳ್ಕೊಂಡಿದಾರಲ್ಲ, ಅವ್ರನ್ನೆಲ್ಲ ಸೇರಿಸಿದ್ರೆ ಒಬ್ಬರು ವ್ಯಕ್ತಿಯಲ್ಲಿ ನಾನು ಇಲ್ಲಿ ಕಂಡಿದ್ದೀನಿ ಅನ್ಕೊಂಡು ಅವ್ರ ಮಾತನ್ನ ಕೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ, ನೀವು ಯಾಕೆ ವರ್ಲ್ಡ್ ರಿಲಿಜಿಯನ್ ಕಾನ್ಫರೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ಅವಾಗ ವಿವೇಕಾನಂದ ಹೇಳ್ತಾರೆ, ನಾನು ಅದಕ್ಕೋಸ್ಕರನೇ ಬಂದೆ, ಬಟ್ ಐ ಡೋಂಟ್ ಹ್ಯಾವ್ ಬೋನಫೈಡ್ ಸರ್ಟಿಫಿಕೇಟ್, ಅದಕ್ಕೆ ನನಗೆ ಪರ್ಮಿಷನ್ ಇಲ್ಲ. ನಿಮಗೆ ಪರ್ಮಿಷನ್ ಕೇಳಿಲ್ಲ, ಸೂರ್ಯನಿಗೆ ಪರ್ಮಿಷನ್ ಬೇಕಾ ಹೊಡೆಯೋದಕ್ಕೆ ಅಂತ ಇವ್ರು ಬರ್ಕೊಡ್ತಾರೆ. ಪ್ಲೀಸ್ ಲಿಸನ್ ಟು ಹಿಸ್ ಟಾಕ್ ಅಂತ ಪರ್ಮಿಷನ್ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಹೋದಾಗ ಒಂದು ಘಟನೆ ಆಗುತ್ತೆ, ಅವ್ರದ್ದು ಹೆಸರು ಬರುತ್ತೆ. ಇವರು ವಿವೇಕಾನಂದ ಸ್ವಲ್ಪ ವಿಟ್ ಅಂಡ್ ವಿಸ್ಡಮ್ ಅಂತ ಹೇಳ್ತೀವಿ. ವಿಟ್ ಅಂದ್ರೆ ಸ್ವಲ್ಪ ಶಾರ್ಪ್ ಆಗಿ ಹೊಡಿತಾರೆ ಮಾತುಗಳು. ಈ ಟ್ರೈನಲ್ಲಿ ಒಂದು ಕಾನ್ಸೆಪ್ಟ್ ಆಗುತ್ತೆ. ಟ್ರೈನಲ್ಲಿ ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇಬ್ರು ಲೇಡೀಸ್ ಕೈಯಲ್ಲಿ ವಾಚ್ ಇದೆ, ಯಾರ ಕೈಯಲ್ಲಿ? ವಿವೇಕಾನಂದ ಕೈಯಲ್ಲಿ. ಬಟ್ಟೆ ಬೇರೆ ಕಡೆ ವಾಚ್ ಕಾಸ್ಟ್ಲಿ ಇದೆ, ಸ್ಯಾಂಪಲ್ ವಾಚ್. ಇಷ್ಟೊಂದು ಕಾಸ್ಟ್ಲಿ ವಾಚ್ ಕಟ್ಕೊಂಡಿದ್ದಾನೆ, ಅದನ್ನ ಈಗ ಕಿತ್ಕೊಳ್ಳೋಣ ಅಂತ ಆ ಲೇಡೀಸ್ ಏನ್ ಮಾಡಿದ್ರು, ಇಬ್ರು ಆ ವಾಚ್ ನಮ್ಗೆ ಕೊಟ್ಬಿಡು, ಇಲ್ಲಾಂದ್ರೆ ನೀನು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಅದಕ್ಕೆ ಇವ್ರೇನ್ ಮಾಡ್ತಾರೆ, ಇವರು ಡಮ್ ಇಲ್ಲ ಮೂಗ, ಬರೀ ಆಕ್ಷನ್ ಸರಿ ಹೇಳ್ತಾ ಇರ್ತಾರೆ, ಆಕ್ಷನ್ ಸರಿ ಹೇಳ್ತಾರೆ, ಮಾತಾಡಲ್ಲ. ಅದಕ್ಕೆ ಆ ಲೇಡೀಸ್ ಕನ್ಫ್ಯೂಸ್ ಆಗಿ ಏನ್ ಮಾಡ್ತಾರೆ, ನನಗೆ ಅರ್ಥ ಆಗ್ತಿಲ್ವಾ? ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಬರ್ಬಿಟ್ಟು ಕೊಡಿ, ನಾನು ಅವ್ರು ಅದಕ್ಕೆ ಬರ್ಬಿಟ್ಟು ಕೊಡ್ತಾರೆ. ಬರ್ಬಿಟ್ಟು ಈಗ ಕೊಡ್ತಾ ಇದ್ದೀನಿ ಓದು ಅಂತ ಬರ್ಬಿಟ್ಟು ಅವರು ಅದೇ ಏನ್ ಹೇಳಿದ್ರೆ ಅದನ್ನ ಬರ್ಬಿಟ್ಟು ಕೊಡ್ತಾರೆ. ಅವಾಗ ಬಾಯಿ ತೆಗೆದು ಹೇಳ್ತಾರೆ, ಈಗ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಅಷ್ಟೇ ಇಂಟೆಲಿಜೆಂಟ್ ಇದ್ರು ಅಂತ. ಇನ್ನೊಂದು ವಿಷಯ ಆಗುತ್ತೆ, ಅದೇ ತರ ಕಾನ್ಫರೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಮೇಲೆ ಮನೆ ಗೆಸ್ಟ್ ಎಲ್ಲ ಬಂದ್ ನೋಡ್ತಾರಲ್ಲ, ಆ ಗೆಸ್ಟ್ ಅಲ್ಲಿ ಯಾರೋ ಒಬ್ಬ ಲೇಡಿ ಏನ್ ಹೇಳ್ತಾರೆ ಅಂದ್ರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಜೆಂಟಲ್ಮೆನ್ ತರ ಕಾಣುತ್ತೀರಾ ನೀವು ಅಂತ. ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಯು ಲುಕ್ ಲೈಕ್ ಅ ಜೆಂಟಲ್ಮೆನ್ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಇನ್ ಯೋರ್ ಕಂಟ್ರಿ ಟೈಲರ್ಸ್ ವಿಲ್ ಮೇಕ್ ಜೆಂಟಲ್ಮೆನ್, ಬಟ್ ಇನ್ ಮೈ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮೆನ್. ಅಷ್ಟು ಹೇಳಿ ಆತರ ಹಲವಾರು ಘಟನೆಗಳು ನಡೆಯುತ್ತೆ. ಈಗ ಜಾನ್ ರೈಟ್ ಮೀಟ್ ಮಾಡಿದ್ರು, ಅವರು ಅವ್ರಿಗೆ ಸಕ್ಸಸ್ ಆದ್ರು, ಹೋಗ್ತಾರೆ. ಈಗ ಪ್ರಾಬ್ಲಮ್ ವಿವೇಕಾನಂದ ಅವ್ರಿಗೆ ಏನು ಅಂದ್ರೆ, ಏನಿರ್ಬೋದು ಹೇಳಿ ದೊಡ್ಡ ಪ್ರಾಬ್ಲಮ್ ಈಗ ವಿವೇಕಾನಂದ ಅವ್ರಿಗೆ? ವರ್ಲ್ಡ್ ಅಲ್ಲಿ ಇರುವಂತ ದೊಡ್ಡ ಪ್ರಾಬ್ಲಮ್ ಯಾವುದು ಅಂದ್ರೆ ಸ್ಟೇಜ್ ಫಿಯರ್. ಅವ್ರು ಇದುವರೆಗೂ ಇಡೀ ಭಾರತ ಸುತ್ತಿದ್ದಾರೆ, ಬಟ್ ಹಿ ಹ್ಯಾಸ್ ನೆವರ್ ಸ್ಪೋಕನ್ ಆನ್ ಸ್ಟೇಜ್ ಮೇಲೆ ಇದ್ಕೊಂಡು ಮಾತಾಡಿಲ್ಲ. ಅದು ಅವ್ರಿಗೆ ಭಯ. ಅದಕ್ಕೆ ಅವ್ರ ಚಾನ್ಸ್ ಬಂದಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ಹೇಳಿ ಅಂತ ಹೇಳ್ತಾರೆ. ನಾವು ಅದೇ ಮಾಡ್ತೀವಲ್ಲ ಮೆಜಾರಿಟಿ, ಅದೇ ತರ ಅವರು ಮಾಡ್ತಾರೆ. 2 ಚಾನ್ಸ್ ಆಗುತ್ತೆ ಮಾತಾಡೋದು, 3ನೇ ಚಾನ್ಸ್ಗೆ ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡಿ ಫುಲ್ಲು ಶಿವರಿಂಗ್ ನಡಕ ಎದ್ದು ಸ್ಟೇಜ್ ಮೇಲೆ ಬರ್ತಾರೆ. ಸ್ಟೇಜ್ ಮೇಲೆ ಎಲ್ಲಾ ರಿಲಿಜಿಯಸ್ ಪೀಪಲ್ ಇದ್ದಾರೆ, ಎಲ್ಲಾ ರಿಲಿಜಿಯನ್ ಘಟಾನುಘಟಿಗಳಿದ್ದಾರೆ, ಅವರೆಲ್ಲ ವಿರುದ್ಧ ಮಾತಾಡ್ತಾರೆ. ನಮ್ಮವರು ಇದ್ರು ಅಲ್ಲಿ, ವಿವೇಕಾನಂದರು ವೇಷ ಹಾಕೊಂಡ್ಬಂದ್ರೆ ಖಳ ಅಂತ ಹೇಳಿದ್ರಲ್ಲಿ ಸುಳ್ಳು ಹೇಳೋದು ಬಂದಿದ್ದಾರೆ ಅಂತಲೂ ಪ್ರಚಾರ ಮಾಡಿದ್ರು. ಇವ್ರನ್ನೆಲ್ಲ ತಳ್ಳಿ ಈ ಶುಡ್ ವಿನ್ ದಿ ಆರ್ಗ್ಯುಮೆಂಟ್ ಅಂತ ಬಂದಾಗ
ಏನಂತ ಹೇಳೋದು ಏನ್ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಅಲ್ಲಿ ಅವರು ಫಸ್ಟ್ ವರ್ಡ್ ಈ ಸ್ಟಾರ್ಟ್ಸ್ ವಿತ್ ದಟ್ ಒನ್ 5-letter line, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತಾರಲ್ಲ, ಆ ಕ್ಷಣ 2 minutes ಬರೀ ಚಪ್ಪಳನೆ. ಒಂದು ಲೈನ್ ಆದ್ಮೇಲೆ 2 ನಿಮಿಷ ಬರೀ ಚಪ್ಪಳ, ಎಲ್ಲ ಇದ್ಕೊಂಡು ಚಪ್ಪಳ. ಈಗ ಎಷ್ಟೋ ಜನಕ್ಕೆ ಬರೀ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂದ ತಕ್ಷಣ ಅದೇನು ಅಷ್ಟು ದೊಡ್ಡದಿಲ್ಲ ಅಂತ ಅನಿಸ್ಬೋದು. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಆಮೇಲೆ ವೆಸ್ಟರ್ನ್ ಸೊಸೈಟಿಯಲ್ಲಿ ಏನಂದ್ರೆ ಬೇರೆಯವ್ರನ್ನ ನಾವು ಸಿಸ್ಟರ್ ಬ್ರದರ್ ಅಂತ ನೋಡಲ್ಲ. ದೇ ಸಿ ಯು ಆಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ದೇ ನೆವರ್ ಸಿ ಯು ಆಸ್ ರಿಲೇಷನ್ ಬಾಂಡ್. ಇಲ್ಲ, ಇದು ಇವ್ರು ಯಾಕೆ ನೋಡಿದ್ರು ಅಂದ್ರೆ ಪ್ರಾಬಬಲಿ ಇವ್ರಿಗೆ ಆ ಕಾನ್ಸೆಪ್ಟ್ ಇತ್ತು ಮೈಂಡ್ ಅಲ್ಲಿ, ಯಾವ್ದು ಸೈಂಟಿಫಿಕ್ ಕಾನ್ಸೆಪ್ಟ್ ಇದೆಯಲ್ಲ, ನಾವೆಲ್ಲ ಒಂದ್ರಿಂದನೇ ಬಂದಿರೋದು, ಕರೆಕ್ಟ್. ವಿ ಆರ್ ಆಲ್ ಕಮಿಂಗ್ ಫ್ರಮ್ ಒನ್ ಸೀಡ್, ವಿ ಆರ್ ಆಲ್ ಲೀವ್ಸ್ ಆಫ್ ದಿ ಸೇಮ್ ಟ್ರೀ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಆ ಕಾನ್ಸೆಪ್ಟ್ ಹೇಳಿದ್ರು. ಅದಾದ್ಮೇಲೆ ಅವ್ರು ಎಷ್ಟೊತ್ತು ಮಾತಾಡಿದ್ರು ಅಂದ್ರೆ ಒಟ್ಟಿಗೆ ಒಂದು 3-4 ನಿಮಿಷ ಮಾತಾಡಿದ್ದಾರೆ ಆ ಮೀಟಿಂಗ್ ಅಲ್ಲಿ. ಆ 3-4 ನಿಮಿಷ ಮಾತು ಹೇಗಿತ್ತು ಅಂದ್ರೆ ನೆಕ್ಸ್ಟ್ 3 ವರ್ಷ ಅವ್ರಿಗೆ ಇಂಡಿಯಾಗೆ ಕಳಿಸೋದಕ್ಕೆ ಟೈಮೇ ಬರಲಿಲ್ಲ ಅವ್ರಿಗೆ. ಹಿ ವಾಸ್ ಸೋ ಬಿಸಿ ಟಾಕಿಂಗ್. 3 ನಿಮಿಷ ಮಾತಿಗೆ ಅಲ್ಲಿ ಎಷ್ಟು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ಬಿಡ್ತು ಅಂದ್ರೆ 3 ವರ್ಷ 1897 ತನಕ ಅವ್ರು ವಾಪಸ್ ಬರೋದಕ್ಕೆ ಟೈಮೇ ಸಿಗಲಿಲ್ಲ. ಅಲ್ಲಿ ತನಕ ಅಲ್ಲೇ ಸುತ್ತು, ಅಲ್ಲೇ ಮಾತಾಡಿ. ಬಟ್ ಇಲ್ಲಿ ಪರ್ಪಸ್ ಅವ್ರು ಯಾಕೆ ಅದು ಮಾತಾಡಿದ್ರು, ಏನ್ ಮಾತಾಡಿದ್ರು, ಯಾಕೆ ಅಲ್ಲೇ ಇದ್ರು ಅಂದ್ರೆ ಅಲ್ಲಿ ಸ್ವಲ್ಪ ಫಂಡ್ ಸಿಗುತ್ತೆ. ಆ ಫಂಡ್ ಸಿಕ್ಕರೆ ಇಂಡಿಯಾ ತಂದು ಇಲ್ಲಿರೋ ಬಡವರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ಒಂದೇ ಗುರಿ ಇತ್ತು. ಅವ್ರದ್ದು ಬಿಸ್ನೆಸ್ ಫೇಮಸ್ ಆಗಬೇಕು ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ಲ, ಅವ್ರು ಫೇಮಸ್ ಆಗಬೇಕು ಅಂತ ಹೋಗಿಲ್ಲ, ಅವ್ರ ಇಮೇಜ್ ಜಾಸ್ತಿ ಮಾಡಬೇಕು ಅಂತ ಹೋಗಿಲ್ಲ. ಓಕೆನಾ? ಆ ದಿನ ಫುಲ್ ಫೇಮಸ್ ಅದಲ್ಲ, ಸಕ್ಸಸ್ ಅದಲ್ಲ, ಫುಲ್ ಖುಷಿ ಆಯ್ತಲ್ಲ, ಅವತ್ತು ಅವ್ರಿಗೆ ರೂಮ್ ಅಲಾಟ್ ಆಗಿರುತ್ತೆ, ಲಕ್ಸುರಿಯಸ್ ರೂಮ್. ಇನ್ ರೂಮ್ ಎವ್ರಿ ಕಂಫರ್ಟ್ ಇಸ್ ಅವೈಲಬಲ್. ಆ ರೂಮ್ ಅಲ್ಲಿ ಅವತ್ತು ವರ್ಲ್ಡ್ ಅಲ್ಲಿ ತುಂಬಾ ಹ್ಯಾಪಿಯೆಸ್ಟ್ ಪರ್ಸನ್ ಯಾರು ಅಂದ್ರೆ ಅವತ್ತು ಅವರೇ. ಅಷ್ಟು ಹೈ ಲೆವೆಲ್ ಸ್ಟೇಟಸ್ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಅವತ್ತು ಹಿ ವಾಸ್ ನಾಟ್ ಎಂಜಾಯಿಂಗ್ ದಟ್. ಹಿ ವಾಸ್ ಲೈಯಿಂಗ್ ಆನ್ ದಿ ಫ್ಲೋರ್ ಅಂಡ್ ಕ್ರೈಯಿಂಗ್. ಆ ರೂಮ್ ವೇಟ್ ಹೋಗ್ಬಿಟ್ಟು ಕೇಳ್ತಾರೆ, ಅಲ್ಲಿ ಅಷ್ಟು ಲಕ್ಸುರಿ ಬೇಟ್ ಇದೆ, ಅದ್ರ ಮೇಲೆ ಮಲ್ಕೊಳ್ಳೋದು ಬಿಟ್ಟು ಯಾಕೆ ನೆಲದ ಮೇಲೆ ಮಲ್ಕೊಂಡಿದ್ದಾರೆ ಅಂದ್ರೆ ಅವಾಗ ಹೇಳ್ತಾರೆ, ನನ್ನ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಇದು ಇಲ್ಲ, ನನ್ನ ದೇಶದಲ್ಲಿ ಎಷ್ಟೊಂದು ಜನ ಇಷ್ಟೊತ್ತಿಗೆ ಊಟನೇ ಸಿಕ್ಕಿರಲ್ಲ, ದೇರ್ ಆಲ್ ಇನ್ ಟೀಯರ್ಸ್. ಅವರು ನಾನು ಹೆಂಗೆ ಹೆಲ್ಪ್ ಮಾಡಲಿಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಹೇಳಿದ್ರು. ದೆನ್ ಈ ಸ್ಟಾರ್ಟ್ಸ್. ಆ ಟೈಮಲ್ಲಿ ಇನ್ನೊಬ್ಬರು ಬಂದು ಮೀಟ್ ಮಾಡ್ತಾರೆ. ಆ ಟೈಮಲ್ಲಿ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಇಡೀ USA ಎಲ್ಲ ನ್ಯೂಸ್ ಪೇಪರ್ ಇವ್ರ ಬಗ್ಗೆನೇ ಫೋಟೋ ಇದೆ, ಇವ್ರ ಬಗ್ಗೆನೇ ನ್ಯೂಸ್ ಇದೆ. ಯಾರು? ಸ್ವಾಮಿ ವಿವೇಕಾನಂದರ ಬಗ್ಗೆನೇ. ಎಲ್ರಿಗೂ ಇವ್ರನ್ನ ಹೋಗಿ ನೋಡ್ಬೇಕು, ಮೀಟ್ ಮಾಡಬೇಕು ಅಂತ ಆಸೆ. ಅದೇ ಟೈಮಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ ಅಂತ ಒಬ್ಬ ರಿಚೆಸ್ಟ್ ಮ್ಯಾನ್ ಇನ್ USA, ರಿಚೆಸ್ಟ್ ಮ್ಯಾನ್ ಇಂಡಸ್ಟ್ರಿಯಲ್, ಫಸ್ಟ್ ರಿಚೆಸ್ಟ್ ಮ್ಯಾನ್ ಅಂದ್ರೆ ಅವರ ಹೆಸರೇ ಬರೋದು. ಅವ್ರು ಹೆಂಗೆ ರಿಚ್ ಆದ್ರು ಅಂದ್ರೆ ಹಿ ಸೋಲ್ಡ್ ಕೆರೋಸಿನ್ ಗೊತ್ತಲ್ಲ, ಆ ಕೆರೋಸಿನ್ ಮಾರಿ ಮೋನೋಪೊಲಿ ಸೃಷ್ಟಿಯಾಗಿ ಹಿ ವಾಸ್ ದ ರಿಚೆಸ್ಟ್ ಪರ್ಸನ್. ಯಾರಿಗೆ US ಅಲ್ಲಿ ಸಿಮೆಂಟ್ ಬೇಕು ಅಂದ್ರೆ ಇಟ್ ಶುಡ್ ಬಿ ಫ್ರಮ್ ಜಾನ್ ಡಿ ರಾಕ್ಫೆಲ್ಲರ್. ಅಷ್ಟು ದುಡ್ಡು ಇದ್ದಾರಲ್ಲ. ಅವ್ರು ಹೋಗ್ತಾರೆ ಯಾರ ಮನೆಗೆ? ಕ್ಯಾಟ್ ಸ್ಯಾನ್ಬರ್ಗ್ ಮನೆಗೆ. ಅವ್ರ ಮನೇಲಿ ಉಳ್ಕೊಂಡಿರಲ್ಲ, ವಿವೇಕಾನಂದ ಮೀಟ್ ಮಾಡಕ್ಕೆ ಹೋಗ್ತಾರೆ. ವಿವೇಕಾನಂದ ಇಲ್ಲಿ ರೀಡಿಂಗ್, ತಲೆ ಎತ್ತು ನೋಡಲ್ಲ. ನಾನು ಎಷ್ಟು ರಿಚ್ ಮ್ಯಾನ್ ಗೊತ್ತಾ, ನಾನು ಬಂದಿದ್ದೀನಿ, ನನ್ನನ್ನೇ ನೋಡೋದ್ರ ತಲೆ ಎತ್ತಲ್ವ ಅಂತ ಕೇಳ್ತಾರೆ. ನೀವು ರಿಚ್ ಆಗಿದ್ರೆ ನನಗೇನಾಗಬೇಕು? ಯುವರ್ ರಿಚ್ನೆಸ್ ವಿಲ್ only tell your assets and liabilities. ಇದರಲ್ಲಿ ಚಾರಿಟಿ ಕಾಲಮ್ ಇಲ್ವಲ್ಲ, ಸಮಾಜಕ್ಕೆ ಏನ್ ಮಾಡಿದೆ ಅಂತ ಏನಿಲ್ಲ. ಅದಕ್ಕೆ ಅವರು ಬೇಗ ಮಾಡ್ಕೊಂಡು ಹೋಗ್ಬಿಡ್ತಾರೆ. 1 ವಾರ ಆದ್ಮೇಲೆ ಒಂದು ಲೆಟರ್ ತರ್ತಾರೆ. ಯಾರೋ ಜಾನ್ ಡಿ ರಾಕ್ಫೆಲ್ಲರ್ ಒಂದು ಲೆಟರ್ ತಂದು ಬಿಸಾಕ್ತಾರೆ ಯಾರ ಟೇಬಲ್ ಮೇಲೆ, ವಿವೇಕಾನಂದ ಟೇಬಲ್ ಮೇಲೆ. ಅದರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಂದು ಲಾರ್ಜ್ ಅಮೌಂಟ್ ಚಾರಿಟಿಗೆ ಜಾನ್ ಡಿ ರಾಕ್ಫೆಲ್ಲರ್ ಕೊಡ್ತಿದ್ದಾರೆ ಅಂತ ಬರುತ್ತೆ. ಇವಾಗ ಖುಷಿ ಪಡ್ತೀರಪ್ಪ ಅಂತ ವಿವೇಕಾನಂದರನ್ನ ಕೇಳಿದಾಗ
ವಿವೇಕಾನಂದ ಹೇಳ್ತಾರೆ, ಜಾನ್ ಡಿ ರಾಕ್ಫೆಲ್ಲರ್ ಹೇಳ್ತಾರೆ, ನಾವು ಯು ಶುಡ್ ಥ್ಯಾಂಕ್ ಮೀ, ಐ ಹ್ಯಾವ್ ಗಿವನ್ ಸೊ ಮಚ್ ಮನಿ ಟು ಸೊಸೈಟಿ ಅಂತಾರಲ್ಲ, ಅವಾಗ ವಿವೇಕಾನಂದ ಹೇಳ್ತಾರೆ, ನಾನೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು, ನೀ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವು ಯು ಆರ್ ಸರ್ವಿಂಗ್ ಯುವರ್ ಪರ್ಪಸ್. ದೇವರಿಗೆ ಅಷ್ಟು ದುಡ್ಡು ಕೊಟ್ಟಿದ್ದು ಜನಕ್ಕೆ ಸೇವೆ ಮಾಡಿ ಅಂತ, ನಿನಗೆ ಕೀ ಕೊಟ್ಟಿರೋದಷ್ಟೇ, ನೀವು ಯು ಶುಡ್ ಯೂಸ್ ಅಂತ ಕೊಟ್ಟಿರೋದು. ಆ ಥರ ಹುಡ್ಕೊಂಡು ಜಾನ್ ಡಿ ರಾಕ್ಫೆಲ್ಲರ್ ಫೌಂಡೇಶನ್. ಸೊ ಅವ್ರದ್ದು ಇಂಪ್ಯಾಕ್ಟ್ ಆಯಿತು. ಸೈನ್ಸ್ ಅಂತ ಬಂದಾಗ ಸೈನ್ಸ್ ಇಂಪ್ಯಾಕ್ಟ್ ಆಯಿತು. ನಿಕೋಲಾ ಟೆಸ್ಲಾ ಅಂತ ಸೈಂಟಿಸ್ಟ್, ವರ್ಲ್ಡ್ಸ್ ಫಾರ್ಗಾಟನ್ ಸೈಂಟಿಸ್ಟ್ ಅಂತಲೇ ಹೇಳ್ಬೋದು. ಇವತ್ತು ನೀವೇನಾದ್ರೂ ಈ ಎಲೆಕ್ಟ್ರಿಸಿಟಿ ನೋಡ್ತೀರಾ, ಇಟ್ ಇಸ್ ಬಿಕಾಸ್ ಆಫ್, ಇದಕ್ಕೆ ಏನು ಹೇಳ್ತೀರಿ, ಕರೆಂಟ್. ಏನು ಕರೆಂಟ್? 2 ಟೈಪ್ಸ್ ಆಫ್ ಕರೆಂಟ್ ಇದೆಯಲ್ಲ, ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್. ಆಲ್ಟರ್ನೇಟ್ ಕರೆಂಟ್ ಹೋಗ್ಬಿಟ್ಟು ಅವ್ರು ಕಂಡಿದೆ ಯಾರೋ ನಿಕೋಲಾ ಟೆಸ್ಲಾ. ಅವ್ರಿಗೂ ವಿವೇಕಾನಂದರಿಗೂ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಯಾವ ವಿಷಯದಲ್ಲಿ ಅಂದರೆ, ಇದು ಸೈನ್ಸ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ನಾವು ಅನ್ಕೋಬಿಟ್ಟಿದ್ವಿ, ಬಟ್ ಅದು ಸ್ಪಿರಿಚುವಲಿಸಮ್ ಇದೆ, ಹಿಂಗೆ ಅಂದರೆ ಅದು ಎರಡು ಇದೆ ಅಂತ ಅರ್ಥ. ಅದರಲ್ಲಿ ಮ್ಯಾಟರ್ ಎನರ್ಜಿ ಅಂತ ಬರುತ್ತೆ. ಮ್ಯಾಟರ್ ಎನರ್ಜಿ, ಈ ಮ್ಯಾಟರ್ ಎನರ್ಜಿ ಬಗ್ಗೆ ಜಾಸ್ತಿ ಡಿಸ್ಕಷನ್ಸ್ ನಿಕೋಲಾ ಟೆಸ್ಲಾ ವಿವೇಕಾನಂದ ಹತ್ರ ಮಾತಾಡ್ತಾರೆ. ಮಾತಾಡ್ತಾ ನಾನು ಇದನ್ನ ಸಾಲ್ವ್ ಮಾಡ್ತೀನಿ, ಇದು ಒಂದೇನಾ ಅಥವಾ ಬೇರೆನಾ ಅಂತ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೊರಟಿದ್ರು. ಬಟ್ ಹೊರಡೋ ಜರ್ನಿಯಲ್ಲಿ ಅವರು ಬೇಗ ಹೊರಟ್ಬಿಟ್ರು. ಫೈನಲಿ ಅದನ್ನ ಆಲ್ಬರ್ಟ್ ಐನ್ಸ್ಟೈನ್ ಕಂಕ್ಲೂಡ್ ಮಾಡ್ತಾರೆ, ಫೈನಲೈಸೇಷನ್ ಕೊಡೋದು. ಬಟ್ ಹೀ ಗೇವ್ ಇನ್ಸ್ಪಿರೇಷನ್ ಟು ಹಿಮ್ ಆಲ್ಸೋ. ಈಗ ಹೋಗ್ತಾ ಹೋಗ್ತಾ ಒಬ್ಬರು ಬಿಡದೆ ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡ್ಕೊಂತ ವ್ಯಕ್ತಿ ಶುರುವಾಗಿದೆ. ಕೊನೆಗೆ ವಾಪಸ್ ಇಂಡಿಯಾ ಬರ್ತಾರೆ. ಇಂಡಿಯಾ ಬಂದಾಗ ರಾಮಕೃಷ್ಣ ಆಶ್ರಮ ಸೃಷ್ಟಿ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ, ಚೆನ್ನಾಗೇ ನಡೆಯುತ್ತೆ. ಇವತ್ತು ಜಾಸ್ತಿ ಜನಸೇವೆ, ತ್ಯಾಗ, ಸೇವೆ ಅವೆರಡು ಇಲ್ಲಿಂದ ಜಾಸ್ತಿ ಆಗ್ತಿದೆ ಅಂದರೆ ರಾಮಕೃಷ್ಣ ಆಶ್ರಮದಿಂದ ಆಗ್ತದೆ. ಅಲ್ಲಿ ನಾನು ಜಗಶೆಟ್ಟಿ ಕಾಡ ಬಿಟ್ಟಿದ್ದಲ್ಲ, ಅವ್ರದ್ದು ಇಂಪ್ಯಾಕ್ಟ್ ಏನಾಯಿತು ಅಂದರೆ, ಇಲ್ಲಿ ಅವ್ರು ವಾಪಸ್ ಬರ್ತಾರೆ, ಜಮಶೆಟ್ಟಿ ಟಾಟಾನು ಬರ್ತಾರೆ, ಇವ್ರು ಅಷ್ಟೊಂದು ಫೇಮಸ್ ಆಗಿದ್ದಾರೆ. ಫೇಮಸ್ ಆದಮೇಲೆ ಇವ್ರಿಗೆ ಐಡಿಯಾ ಬಂದಿರುತ್ತೆ, ಜಮಶೆಟ್ಟಿ ಟಾಟಾಗೆ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡ್ತೀನಿ ಅಂತ. ಸೈನ್ಸ್ ಇನ್ಸ್ಟಿಟ್ಯೂಟ್, ಆ ಸೈನ್ಸ್ ಇನ್ಸ್ಟಿಟ್ಯೂಟ್ ಇವತ್ತು ಬ್ಯಾಂಗ್ಳೂರಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲ ಅಂದರೆ ಇಸ್ರೋ ಇರ್ತಿರ್ಲಿಲ್ಲ. ಇಸ್ರೋ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇಸ್ರೋ ಇಲ್ಲ ಅಂದರೆ ನಮಗೆಲ್ಲ ಇಷ್ಟ ಆಗಿರೋ ಗುರು ಅಬ್ದುಲ್ ಕಲಾಂ ನಮಗೆ ಸಿಗ್ತಿರಲಿಲ್ಲ. ಇದೆಲ್ಲದಕ್ಕೂ ಕಾರಣ ಒಂದೇ ಒಂದು ಸೀಟ್, ಸ್ವಾಮಿ ವಿವೇಕಾನಂದ. ಅವ್ರ ಬಗ್ಗೆ ಇಷ್ಟು ಹೇಳಿದ್ದೀನಿ. ನೀವು ಜಾಸ್ತಿ ಹುಡುಕಿ, ನಿಮಗೂ ಸಿಗುತ್ತೆ ವಿಷಯ, ನಿಮಗೂ ಸಿಗ್ತಾರೆ ಅಂತ ಹೇಳ್ತೀವಿ. ನಿಮಗೆ ಸಿಗುತ್ತೆ ಅಂತಲ್ಲ, ನಿಮಗೂ ಸಿಗ್ತಾರೆ, ನಿಮಗೂ ಹೇಳ್ತಾರೆ. He do the best. Gandhiji says, when I read Vivekananda, my love for country increased 1,000-fold. ಅಂದರೆ 1,000 ನನಗೆ ದೇಶ ಪ್ರೇಮ ಜಾಸ್ತಿ ಆಯಿತು. ಒಂದು ರವೀಂದ್ರನಾಥ್ ಟಾಗೋರ್ ಏನು ಹೇಳ್ತಾರೆ ಅಂದರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, study Vivekananda. In him, all you will find is positives, nothing negatives. So ಇಷ್ಟು ಇವತ್ತು ನನಗೆ ಚಾನ್ಸ್ ಸಿಕ್ಕಿರೋದನ್ನು, ಇಟ್ ಇಸ್ ಆಲ್ ಬಿಕಾಸ್ ಆಫ್ ವಿವೇಕಾನಂದ. ಇಲ್ಲಿ ಮಾತಾಡೋದಕ್ಕೆ ಅಷ್ಟೇ, ನನಗೆ ಬೇರೆ ಅರ್ಹತೆ ಇಲ್ಲ ಇಲ್ಲಿ ಮಾತಾಡೋದಕ್ಕೆ. ನನಗೆ ಇಲ್ಲಿ ಚಾನ್ಸ್ ಸಿಕ್ಕಿರೋದು, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ವಿವೇಕಾನಂದ. ಸೊ ಐ ಥ್ಯಾಂಕ್ ಹಿಮ್ ಆ್ಯಂಡ್ ಐ ಥ್ಯಾಂಕ್ ಆಲ್ ದೋಸ್ ಬ್ಯೂಟಿಫುಲ್ ಹಾರ್ಟ್ಸ್ ಯಾರು ಇದನ್ನ ಕೇಳಿಸ್ಕೊಂಡು ಅವರೆಲ್ಲರೂ ತುಂಬ ಧನ್ಯವಾದಗಳು. ಹಾಗೂ ನನಗೆ ಇಲ್ಲಿ ಮಾತಾಡಬೇಕು ಅಂತ ನನ್ನ ಹೆಸರು ಯಾರು ಇನ್ವಿಟೇಷನ್ ಹಾಕೋದು ಅವರ ಪಾದಗಳಿಗೆ ನಮಸ್ಕಾರ. ತುಂಬ ಥ್ಯಾಂಕ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಈ ಕಾಲೇಜಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಇದೆ. ಅದಕ್ಕಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಪ್ರಾಂಶುಪಾಲರು
ಈ ಕಾಲೇಜಿನ ಬೋಧಕೇತರ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾರೆ. ಇವತ್ತು ಸಾಂಸ್ಕೃತಿಕ ಕ್ರೀಡೆ, NSS, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು, ಮೌಲಿಕವಾದಂಥ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ನಿಮಗೋಸ್ಕರ ಆಯೋಜಿಸಿದ್ದಾರೆ. ಅದರ ಫಲಾನುಭವಿಗಳು ನೀವು. ಅದರ ಫಲವನ್ನ ಪಡೆಯುವ ಉತ್ತೀರ್ಣವಾಗಿ ಚೇತನಗಳು ಭಾರತ ಕಂಡ 19ನೇ ಶತಮಾನದಲ್ಲಿ ಭಾರತ ಕಂಡ 2 ಚೈತನ್ಯ ಶಕ್ತಿಗಳು. ಯಾಕೆ ಚೈತನ್ಯ ಇವೆಲ್ಲ ಪದಗಳು ಬಳಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮನ್ನ ಮತ್ತೆ ಮತ್ತೆ ಎಚ್ಚರಿಸುವ, ಜಾಗೃತಗೊಳಿಸುವ, ನಮ್ಮ ಪ್ರಜ್ಞೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ವ್ಯಕ್ತಿತ್ವಗಳು ಸ್ವಾಮಿ ವಿವೇಕಾನಂದ ಮತ್ತು ಸಾವಿತ್ರಿಬಾಯಿ ಫುಲೆ. ಇಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಾನು ಔಪಚಾರಿಕವಾಗಿ ಫಾರ್ಮಲ್ ಆಗಿ ಮಾತಾಡಲೇಬೇಕಾಗುತ್ತೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ, ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಕೆ ಈಗ ತಾನೇ ವಿಶೇಷವಾದಂಥ ಉಪನ್ಯಾಸವನ್ನ ನಿರರ್ಗಳವಾಗಿ, ಸೋದರನ ಸಹಿತವಾಗಿ, ನಿದರ್ಶನದ ಮೂಲಕವಾಗಿ ನಿಮ್ಮನ್ನ ಸೂಜಿಗಲ್ಲಿನಂತೆ ಹಿಡಿದಿಟ್ಟಿದ್ದಂತಹ ತಿರುಮಲ ಚೆನ್ನಾಗಿ ಮಾತಾಡಿದ್ದಾರೆ. ತಿರುಮಲ ಅವರೇ, ಗಿರೀಶ್ ಅವರೇ, IQAC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ನಾಗಭೂಷಣ್ ಅವರೇ ಮತ್ತು ನರೇಂದ್ರ ಬಾಬು ಅವರವರೇ, ಇತ್ತೀಚೆಗೆ ಕಾಲೇಜಿಗೆ ರಿಜಿಸ್ಟ್ರಾರ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಬಂದಿರತಕ್ಕಂಥ ನರೇಂದ್ರ ಬಾಬು ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಬಂಡಿ ರಂಗನಾಥ್, ವಿಜಯ್ ಕುಮಾರ್, ಗೋವಿಂದರಾಜರು, ಕುಮಾರ್, ಶಿವಣ್ಣ, ಸುಕನ್ಯಾ, ಹೀಗೆ ಮುನಿರಾಜು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ. ನಾನು ಹೆಚ್ಚು ಟೈಮನ್ನು ತೆಗೆದುಕೊಳ್ಳಲ್ಲ, ನಿಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡಲ್ಲ, ಬಟ್ ನೀವು ಕೇಳಲೇಬೇಕು. ಯಾಕೆ ಅಂತಂದ್ರೆ, ನಾವು ಸುಮ್ಮನೆ ಏನೋ ಭಾಷಣಕ್ಕೋಸ್ಕರ ಭಾಷಣವನ್ನು ಮಾಡ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು, ಮತ್ತೊಂದಕ್ಕೋಸ್ಕರ ನಾನು ಖಂಡಿತ ಬಂದಿದ್ದ ನನಗೆ ಅಗತ್ಯ ಇರಲಿಲ್ಲ. ಆ 2 ಚೇತನಗಳ ಬಗ್ಗೆ ಮಾತನಾಡೋದು ಅಂತಂದ್ರೆ, ನಮ್ಮನ್ನು ನಾವು ಗೌರವಿಸಿಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ಎತ್ತರಕ್ಕೆ ಕೊಂಡೊಯ್ದುಕೊಳ್ತಕ್ಕಂಥದ್ದು, ನಮ್ಮನ್ನು ಜಾಗೃತಗೊಳಿಸಿಕೊಳ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾನು ನಿಮ್ಮದೇ ನಿಂತಿದ್ದೀನಿ. ತಿರುಮಲ ಸ್ವಾಮಿ ವಿವೇಕಾನಂದರ ಬಗ್ಗೆ ಭಾರತದಿಂದ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ನಡೆದ ಪ್ರತಿ ಮಜಲನ್ನು, ಕ್ಷಣಗಳನ್ನು ಅತ್ಯಂತ ಸವಿವರವಾಗಿ ಎಳೆಯಾಗಿ ಬಿಡಿಸಿದ್ದಾರೆ. ನಾನು ಆರೋಗ್ಯ ಅವರ ಬಗೆಗೆ 1-2 ಮಾತುಗಳನ್ನ ಆಡಲೇಬೇಕಾಗುತ್ತೆ. ಯಾಕೆಂತಂದ್ರೆ ಆಗಲೇ ಗಿರೀಶ್ ಹೇಳಿದ್ರು, ನನಗೆ 2 ರೀತಿಯ ವಿವೇಕಾನಂದರಿದ್ದಾರೆ. ಒಂದು ಸಂಪ್ರದಾಯವಾದದ ಮೂಲಕ ಭಾರತೀಯ ಸಂಸ್ಕೃತಿಯ ವಕ್ತಾರರಾಗಿ, ಒಂದು ಇಮೇಜ್ ಆಗಿ ಅವರನ್ನು ನಿಲ್ಲಿಸಿಕೊಂಡು ಎನ್ಕ್ಯಾಶ್ ಮಾಡಿಕೊಳ್ತಾ ಇರ್ತಕ್ಕಂಥ, ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ, ಅನೈತಿಕವಾಗಿ ಅವರನ್ನ ನಿಜಕ್ಕೂ ವಿವೇಕಾನಂದರ ಬದುಕು ಮತ್ತು ಸಂದೇಶವನ್ನು ಸರಿಯಾಗಿ ತಲುಪಿಸಬೇಕಾದಂಥವರಿಗೆ ಸ್ವಲ್ಪ ನಿಜವಾದಂತಹ ಫಲಾನುಭವಿಗಳಿಗೆ ತಲುಪಿಸದೆ ಕೇವಲ ಲಾಭಕ್ಕೋಸ್ಕರ ವಿವೇಕಾನಂದರ ಬಳಸಿಕೊಳ್ತಕ್ಕಂಥದ್ದು ಒಂದು ವರ್ಗ ಇದೆ. ಇನ್ನೊಂದು ಮುಖದ ಸ್ವಾಮಿ ವಿವೇಕಾನಂದ ಇದ್ದಾರೆ, ಕ್ರಾಂತಿಕಾರಿ ಸ್ವಾಮಿ ವಿವೇಕಾನಂದ ಇದ್ದಾರೆ. ತಿರುಮಲ ಅವರು ಮಾತಾಡಿದ್ರಲ್ಲಿ ಸಾಕಷ್ಟು ಕ್ರಾಂತಿಕಾರಿ ವಿಚಾರಗಳೇ ಇತ್ತು, ಅದರಲ್ಲಿ ಅನುಮಾನ ಇಲ್ಲ. ನಾವು ಅವರನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಸ್ವಾಮಿ ವಿವೇಕಾನಂದರ ರೆಲೆವೆನ್ಸ್ ನಿಂತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ರಿಲೆವೆನ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರನ್ನ ಕೇವಲ ಧರ್ಮಕ್ಕೆ ಮಾತ್ರವೇ ಸೀಮಿತಗೊಳಿಸಿ ಹಿಂದೂ ಧರ್ಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವರನ್ನು ಪರಿಗಣಿಸ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅತ್ಯಂತ ವಿಪರ್ಯಾಸದ ಸಂಗತಿ. ಸ್ವಾಮಿ ವಿವೇಕಾನಂದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಮಾಸ್ ಇಂಡಿಯನ್ಸ್ ಆಗಬೇಕಾಗಿತ್ತು. ಆದರೆ ಒಂದು ಧರ್ಮಕ್ಕೆ ಸೀಮಿತಗೊಳಿಸಿ ಸ್ವಾಮಿ ವಿವೇಕಾನಂದರನ್ನ ಅದನ್ನ ಲಾಭ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಸ್ವಾಮಿ ವಿವೇಕಾನಂದ ಧರ್ಮದ ಬಗ್ಗೆ ಮಾತನಾಡಬೇಕಾದಂತ ನೋಡಿ, ಸ್ವಾಮಿ ವಿವೇಕಾನಂದ ಬದುಕಿದ್ದಂತ ಕಾಲದಲ್ಲಿ ಅವರು ಬರಿಗಾಲಿನಲ್ಲಿ ದೇಶದ ಉದ್ದಗಲಕ್ಕೆ ನಡೆದಂತವರು, ಬರಿಗಾಲಿನಲ್ಲಿ ಜನರ ನೋವುಗಳನ್ನ ಸಂಕಟಗಳನ್ನ ಹತ್ತಿರದಿಂದ ಕಂಡಂತವರು. ಈಗಿನ ಸನ್ಯಾಸಿಗಳು, ಗುರುಗಳು, ಮಠಾಧೀಶರುಗಳ ವರ್ತನೆ ಮತ್ತು ನಡೆಗೂ ಸ್ವಾಮಿ ವಿವೇಕಾನಂದರ ವರ್ತನೆ ಮತ್ತು ನಡೆಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದ ನೋಡಿ, ಅವರು ಧರ್ಮಕ್ಕೆ ಕೊಡುವಂತಹ ಒಂದು ಆಯಾಮ ಇದೆಯಲ್ಲ, ಅವರ ಧರ್ಮ ಯಾವುದು? ಮಾನವೀಯ ಧರ್ಮ. ನೀವು ಹಸಿದವರಿಗೆ ಧರ್ಮವನ್ನು ಬೋಧಿಸುವುದು ಇನ್ಸಲ್ಟ್ ಟು ಗಾಡ್ ಅಂಡ್ ಹ್ಯುಮ್ಯಾನಿಟಿ, ದೇವರು ಮತ್ತು ಮಾನವೀಯತೆಗೆ ಮಾಡತಕ್ಕಂಥ ಅಪಮಾನ ಅಂತ ಹೇಳ್ತಾರೆ ನೀವು ಹಸಿದವರಿಗೆ. ಅಂದ್ರೆ ಸ್ವಾಮಿ ವಿವೇಕಾನಂದರ ನಿಜವಾದಂತ ಗುರಿ ಮತ್ತು ದಮನಿತ ವರ್ಗವನ್ನ, ಶೋಷಿತ ವರ್ಗವನ್ನ ಮೇಲೆತ್ತುವ ಹಸಿವಿನ ಭಾರತ, ಹಸಿವಿನ ಭಾರತವನ್ನ ಮೇಲೆತ್ತುವುದು ಸ್ವಾಮಿ ವಿವೇಕಾನಂದರ ಉದ್ದೇಶವಾಗಿತ್ತು ಅನ್ನೋದು ಅವರ ಮಾತಿನ ಮೂಲಕ ನಾವು ಗಮನಿಸಲು ಸಾಧ್ಯ. ಸ್ವಾಮಿ ವಿವೇಕಾನಂದ ನೋಡಿ, ಧರ್ಮ ಕೊಡ್ತಕ್ಕಂಥ ಇಂಟರ್ಪ್ರಿಟೇಷನ್ ಹೆಂಗಿತ್ತು ಅಂತ ಅದ್ಭುತವಾದದ್ದು ಮತ್ತು ಮೌಲಿಕವಾದದ್ದು. ನನ್ನ ಧರ್ಮ ಯಾವುದು? ಸ್ವಾಮಿ ವಿವೇಕಾನಂದರ ಪ್ರಕಾರ ಧರ್ಮ ಯಾವುದು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅಂತಂದ್ರೆ ನೋಡಿ, ಹಸಿದವನ ಬಾಯಿಗೆ ತುಂಡು ರೊಟ್ಟಿಯನ್ನು ಕೊಡದ, ವಿಧವೆಯ ಕಣ್ಣೀರನ್ನು ಒರೆಸದ ಧರ್ಮ ಧರ್ಮವೇ ಅಲ್ಲ ಅಂತಾರೆ. ಧರ್ಮ ಅಂದ್ರೆ ಯಾವುದು? ಇದು ಸ್ವಾಮಿ ವಿವೇಕಾನಂದರ ಪ್ರಕಾರ. ಸ್ವಾಮಿ ವಿವೇಕಾನಂದ ಬಡವರು, ನಿರಕ್ಷರ ಕುಕ್ಷಿಗಳು, ಅಜ್ಞಾನಿಗಳು ಇವರೇ ನನ್ನ ದೇವರು, ಇವರಿಗೆ ಸೇವೆ ಮಾಡುವುದೇ ನನ್ನ ಅತ್ಯುನ್ನತವಾದಂತಹ ಧರ್ಮ ಅಂತ ಹೇಳ್ತಾರೆ. ಇವೆಲ್ಲ ಮಾತುಗಳು ಸ್ವಾಮಿ ವಿವೇಕಾನಂದರು ಕೊಟ್ಟಂತ ಮಾತುಗಳೇ. ಇದು ನಾನು ಆಡಿರ್ತಕ್ಕಂಥ ಮಾತಲ್ಲ. ಸ್ವಾಮಿ ವಿವೇಕಾನಂದರ ಭಾರತ ಯಾವುದು ಅಂತಂದ್ರೆ ಈ ದಮನಿತ ಭಾರತವನ್ನ ಮೇಲೆತ್ತತಕ್ಕಂಥದ್ದು, ಅದೋ ಜಗತ್ತಿನ ಭಾರತವನ್ನ ಮೇಲೆತ್ತತಕ್ಕಂಥದ್ದು. ಇಂತೆಲ್ಲ ಅಂಶಗಳನ್ನ ನೀವು ಸ್ವಾಮಿ ವಿವೇಕಾನಂದರ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ, ನಮ್ಮ ತಿಮ್ಮಗಾರವರು ಹೇಳಿದಂತ ಮಾತುಗಳನ್ನು ನೀವು ಗ್ರಹಿಸಿದರೆ ಖಂಡಿತ ಸ್ವಾಮಿ ವಿವೇಕಾನಂದರ ಆಚರಣೆಗೆ ಒಂದು ಅರ್ಥ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಬ್ಬ ನೀವೆಲ್ಲರೂ ಭಾವಿಸಿರುವಂತೆ ಹಿಂದೂ ಅಲ್ಲ. ನಾನು ಒಬ್ಬ ಬುದ್ಧನನ್ನ ಇಷ್ಟಪಡ್ತಕ್ಕಂಥವನು. ಬುದ್ಧ ನನ್ನ ಇಷ್ಟ ದೇವತೆ. ಅವನು ದೇವರ ಇರುವ ಬಗ್ಗೆ ಏನನ್ನೂ ಹೇಳಿಲ್ಲ, ಆದರೆ ಅವನೇ ಒಬ್ಬ ದೇವರಾಗಿದ್ದ. ಇದನ್ನು ಅರ್ಥ ಮಾಡಬೇಕು. ನಾನು ಬುದ್ಧಿಸಂ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡ್ತಾರೆ. ಜೀಸಸ್ ಕ್ರಿಸ್ತ ಪ್ಯಾಲೆಸ್ಟೈನ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ, ಆತನ ಗಲ್ಲಿಗೆ ಹಾಕಿದಂತ ಸಂದರ್ಭದಲ್ಲಿ, ನೇರಳೆ ಬಗ್ಗೆ ಹಾಕಿದಂತ ಸಂದರ್ಭದಲ್ಲಿ, ನಾನೇನಾದರೂ ಇದ್ದಿದ್ದರೆ ನನ್ನ ಕಣ್ಣೀರಿನಿಂದ ಅಲ್ಲ ನಾನು ಆತನ ಪಾದವನ್ನು ತೊಳೆದಿದ್ದು, ನನ್ನ ಎದೆಯನ್ನ ರಕ್ತವನ್ನ ಬಸಿದು ಆತನ ಪಾದವನ್ನು ತೊಳೆದಿದ್ದೆ. ಇವೆಲ್ಲ ಸ್ವಾಮಿ ವಿವೇಕಾನಂದರು ಯಾರ ಬಗ್ಗೆ ಹೇಳಿದರೆ, ಯಾಕೆ ಹೇಳಿದರೆ, ಏನ್ ಹೇಳಿದರೆ ಅನ್ನೋದರ ಹಿಂದೆಯಲ್ಲಿ ನೀವು ಅರ್ಥ ಮಾಡಬೇಕಾಗ್ತದೆ. ಸ್ವಾಮಿ ವಿವೇಕಾನಂದ ಈ ಭಾರತವನ್ನು ಕಟ್ಟಕ್ಕೆ ಅವರು ಹೇಳಿದಂತ ಕೊಟ್ಟಂತ ಕಥೆಯನ್ನು ಯುವಕರನ್ನ, ಯುವ ಜನತೆಯನ್ನ, ಯುವಕರಿಗೆ ಯುವ ದಿನಾಚರಣೆ ನಾವು ಯಾಕೆ ಆಚರಿಸ್ತಾ ಇದ್ದೀವಿ? ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಬಳಸ್ಕೊಂಡು ಇದೇ ಕಾರಣಕ್ಕೋಸ್ಕರನೇ
ಭವಿಷ್ಯಕ್ಕೆ ಈ ದೇಶದ ಭವಿಷ್ಯ ಯುವಕರು ಅನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು ಸ್ವಾಮಿ ವಿವೇಕಾನಂದ. ನೋಡಿ, ವೇದಾಂತದ ಮೆದುಳು, ಪುರಾಣಿನ ದೇಹ, ಇವೆರಡರ ಸಮಾಗಮ ಆಗದ ಹೊರತು ಈ ದೇಶಕ್ಕೆ ಭವಿಷ್ಯ ಸದೃಢ ಭಾರತವನ್ನು ಕಟ್ಟಲು ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಬಹುತ್ವೀಯ, ಬಹುರೂಪಿಯ, ಜಾತ್ಯಾತೀತಿಯ ಭಾರತವನ್ನ, ಬಹುಸಂಸ್ಕೃತಿಯ, ಬಹುಭಾಷೆಯ ಭಾರತವನ್ನು ಕಟ್ಟುವುದರ ಮೂಲಕ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದ ಮತ್ತೆ 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 ಸ್ಪಷ್ಟವಾಗಿರ್ತಾರೆ. ವೇದಾಂತದ ಮಿದುಳು, ಪುರಾಣಿನ ದೇಹ, ಇವೆರಡರ ಸಮಾಗಮ ಆಗುವುದರ ಮುಖೇನವಾಗಿ, ವಿಲೀನಗೊಳಿಸುವುದರ ಮುಖೇನವಾಗಿ ಸದೃಢ ಭಾರತವನ್ನು ಕಟ್ಟಲು ಸಾಧ್ಯ. ಈ ಭಾರತದ ಭವಿಷ್ಯ ಎಲ್ಲಿದೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು? ಮೋಚಿಗಳ ಮನೆಗಳಲ್ಲಿ, ಬೆಸ್ತರ ಬಲೆಗಳಲ್ಲಿ, ಅಮಾನಿಗಳ ಮನೆಗಳಲ್ಲಿ, ಜಾಡುಮಾಲಿಗಳ ಮನೆಗಳಲ್ಲಿ, ರೈತರ ಕುಲಗಳಲ್ಲಿ ನಿಜವಾದಂತ ಈ ದೇಶದ ಭವಿಷ್ಯ, ಈ ದೇಶದ ಬೆಳಕು, ಈ ದೇಶದ ಆಶಾಕಿರಣ ಇರ್ತಕ್ಕಂಥದ್ದು ಇಲ್ಲಿ. ಸೊ ಇವರ ಮಾತುಗಳ ಹಿಂದೆ ಇರುವಂತದ್ದು ದಮನಿತ ಭಾರತ, ಶೋಷಿತ ಭಾರತ, ಅಲಕ್ಷಿತ ಭಾರತ, ಸವಲತ್ತು ರಹಿತ ಭಾರತ. ಹಾಗಾಗಿ ಸ್ವಾಮಿ ವಿವೇಕಾನಂದರು ನೋಡುವ ರೀತಿ ಬದಲಾಗಬೇಕು. ಸ್ವಾಮಿ ವಿವೇಕಾನಂದ ಯಾರಿಗೋಸ್ಕರ ದುನಿಯನ್ನು ಗೆದ್ದಿದ್ದು, ಏನು ಎತ್ತ, ಇವೆಲ್ಲವನ್ನು ನೀವು ಗಮನಿಸಬೇಕಾಗುತ್ತದೆ. ಇದು ಒಂದು. ಈಗಾಗಲೇ ಹೆಚ್ಚು ಮಾತಾಡಿದ್ರೆ ನಾನು ಇನ್ನೊಂದು ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮಾತನಾಡಬೇಕಾಗಿರೋದ್ರಿಂದ ಖಂಡಿತ ಸಾವಿತ್ರಿಬಾಯಿ ಫುಲೆ ಇವತ್ತು ಈ ಕಾಲೇಜಿನಲ್ಲಿ ಈಗಾಗಲೇ ಜನವರಿ 3 ಸಾವಿತ್ರಿಬಾಯಿ ಫುಲೆ 1831ರಲ್ಲಿ ಜನಿಸಿದ್ದು. ಸಾವಿತ್ರಿಬಾಯಿ ಫುಲೆ ಈಗಾಗಲೇ ನಮ್ಮ ಸುಕನ್ಯಾ ಅವರು ಹೇಳಿದರು, ಅಕ್ಷರದವ್ವ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಾವಿತ್ರಿಬಾಯಿ ಫುಲೆಯರು ಹೆಸರಿಗಿಂತಲೂ ಹೆಚ್ಚಾಗಿ ಅಕ್ಷರದವ್ವ ಅಂತ. ಅಕ್ಷರ ಅನ್ನುವುದೇ ಬೆಳಕು, ಜಾಗೃತಿ, ಜ್ಞಾನ. ಸಾವಿತ್ರಿಬಾಯಿ ಫುಲೆಗೆ ಅನ್ವರ್ಥ ನಾಮ, ಪರ್ಯಾಯ ನಾಮ ಅಕ್ಷರದವ್ವ. ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಈ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ. ರಾಷ್ಟ್ರ ಮಾತ ಅನ್ನುವ ಪದವನ್ನು ಬಳಸ್ತೀವಿ ನಾವು. ಮದರ್ ಆಫ್ ನೇಷನ್. ಇದೆಲ್ಲದರ ಜೊತೆಗೆ ಆಧುನಿಕ ಭಾರತದ ಮೊಟ್ಟ ಮೊದಲ ಶಿಕ್ಷೆ, ಆಧುನಿಕ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ. She was first woman teacher of the first women school in India. ಸೊ ಸಾವಿತ್ರಿಬಾಯಿ ಫುಲೆ ನೀವು ಇಷ್ಟೊಂದು ಜನ ಹೆಣ್ಣು ಮಕ್ಕಳು ಕೂತಿದ್ದೀರ ಅಂತಂದ್ರೆ ಬಿಕಾಸ್ ಆಫ್ ಸಾವಿತ್ರಿಬಾಯಿ ಫುಲೆ. ಇವತ್ತು ಇಷ್ಟೊಂದು ಜನ ಹೆಣ್ಣು ಮಕ್ಕಳುಗಳು ಕುಡಿಯುವ ವಾತಾವರಣ ನಿರ್ಮಾಣ ಆಗುತ್ತೆ. ಅವತ್ತು ಬಿತ್ತಿದಂತ ಬೀಜ, ಆಕೆ ಪಟ್ಟಂತ ಒತ್ತಾಸೆ. ಹಾಗಾಗಿ ಸಾವಿತ್ರಿಬಾಯಿ ಫುಲೆ ತನ್ನ 15ನೇ ವಯಸ್ಸಿಗೆ ಶಿಕ್ಷಕಿಯಾಗ್ತಾರೆ. ಆಕೆ ಶಿಕ್ಷಕಿಯಾಗಿದ್ದು, ಆಕೆ ಬೆಳೆದಿದ್ದು, ಜನ ಪರವಾಗಿದ್ದು, ಜನರಿಗೋಸ್ಕರ ತನ್ನ ತ್ಯಾಗ ಮಾಡಿದ್ದು, ಜನರಿಗೋಸ್ಕರವೇ ತನ್ನ ಪ್ರಾಣ ಬಿಟ್ಟಿದ್ದು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, 1897ರಲ್ಲಿ ಸಾವಿತ್ರಿಬಾಯಿ ಫುಲೆ ಸಾವನ್ನಪ್ಪಿದಾಗ ಮಾರ್ಚ್ನಲ್ಲಿ ಪ್ಲೇಗ್ ರೋಗದಿಂದ ಸಾವನ್ನಪ್ತಾರೆ. ಯಾಕೆ ಪ್ಲೇಗ್ ರೋಗದಿಂದ ಸಾವನ್ನಪ್ಪಿರೋದು? ಪ್ಲೇಗ್ ಬಂದು ಸಾವನ್ನಪ್ಪಿರು ಅಂತ ಅರ್ಥ ಅಲ್ಲ. ಇಡೀ ಮಹಾರಾಷ್ಟ್ರದಲ್ಲಿ, ವಿಶೇಷವಾಗಿ ಪೂನಾದಲ್ಲಿ ಅತ್ಯಂತ ದೊಡ್ಡ ಬ್ಯಾಬೋಲಿಕ್ ಡಿಸೀಸ್ ಅಂತ ಕರೀತೀವಿ ನಾವು. ಮುಖ್ಯವಾಗಿ ಇಡೀ ಮಾರಣಾಂತಿಕವಾಗಿ, ಇಡೀ ಪೂನಾವನ್ನು ಗುಡಿಸಿ ಹಾಕುವಷ್ಟು ಮಾರಣಾಂತಿಕವಾಗಿ ಬಂದಿದ್ದಂತ ಪ್ಲೇಗ್ ರೋಗ. ಅವತ್ತಿನ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ತನ್ನ ಮಗನಾಗಿರ್ತಕ್ಕಂಥ ಡಾಕ್ಟರ್ ಯಶವಂತ ಅವರ ಕ್ಲಿನಿಕ್ಗೆ ಜನಸಾಮಾನ್ಯರನ್ನ ಕರೆದು ಚಿಕಿತ್ಸೆಯನ್ನು ಕೊಡಿಸಬೇಕಾದ ಸಂದರ್ಭದಲ್ಲಿ ಪ್ಲೇಗ್ ರೋಗದಲ್ಲಿ ಸಾವನ್ನಪ್ತಾರೆ. ನೋಡಿ, ಯಾವ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತದೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ,
ತನ್ನ ಜೀವವನ್ನು ತೊರೆದು, ತನ್ನ ಜೀವನದ ಮೇಲಿನ ಪ್ರೀತಿಯ ನಂಗನ್ನು ತೊರೆದು ಜನರಿಗೋಸ್ಕರ ನಾವು ಬದುಕಿದ್ರು. ಅದಕ್ಕೋಸ್ಕರ ಇವತ್ತು ಸಾವಿತ್ರಿಬಾಯಿ ಫುಲೆಯನ್ನು ನಾವು ಮತ್ತೆ ಮತ್ತೆ ನೆನೆಸ್ಕೋತೀವಿ. ನಾವು ಮಾಡಬೇಕಾಗಿರೋದೇನು? ಯಾರು ನಮಗೆ ಮಾದರಿ ಆಗಬೇಕು? ನಮ್ಮ ಬದುಕಿನಲ್ಲಿ ನಮ್ಮ ಆಯ್ಕೆಗಳೇನು ಅನ್ನೋದ್ರ ಬಗ್ಗೆ ಈ ತರ ಕಾರ್ಯಕ್ರಮಗಳು ಆಗಬೇಕಾಗಿರೋದು. ಅದಕ್ಕಾಗಿ ನೋಡಿ, 9ನೇ ವಯಸ್ಸಿನಲ್ಲಿ ಸಾವಿತ್ರಿಬಾಯಿ ಫುಲೆ ಮದುವೆಯಾಗಿತ್ತು. ಬಾಲ್ಯ ವಿವಾಹ 12 ವರ್ಷ ಆಗಿತ್ತು ಜ್ಯೋತಿಬಾ ಫುಲೆ ಅವರಿಗೆ 9ನೇ ವಯಸ್ಸಿನಲ್ಲಿ. ಆದರೆ ಸಾಂದರ್ಭಿಕ ಮತ್ತು ತನಗೆ ಪ್ರಜ್ಞೆ ಇಲ್ಲದಂತಹ ಅವಧಿಯ ಸಂದರ್ಭದಲ್ಲಿ ಆದಂತಹ ವಿವಾಹ ಮುಂದೆ ಬಾಲ್ಯ ವಿವಾಹದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ ಸಾವಿತ್ರಿಬಾಯಿ ಫುಲೆ. ವಿಧವಾ ಪದ್ಧತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಮಹಿಳೆಯರ ಹಕ್ಕುಗಳಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ಒಂದು ಭದ್ರವಾದಂತಹ ಬುನಾದಿಯನ್ನ ಹಾಕ್ತಾರೆ ಅವತ್ತಿನ ಸಂದರ್ಭದಲ್ಲಿ. ಮಹಿಳೆಯರ ಹಕ್ಕುಗಳಿಗಾಗಿ ಫಸ್ಟ್ ಫೆಮಿನಿಸ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೀತೀನಿ ನಾನು. ಮೊಟ್ಟ ಮೊದಲ ಆಧುನಿಕ ಭಾರತದ ಸ್ತ್ರೀವಾದಿ, ಫಸ್ಟ್ ಫೆಮಿನಿಸ್ಟ್. ಇಂಥ ಸಾವಿತ್ರಿಬಾಯಿ ಮೊದಲ ಶಿಕ್ಷಕಿ ಎನ್ನುವುದರ ಜೊತೆಗೆ ಅವರ ಶಿಕ್ಷಕಿ ಆಗ್ಬಿಟ್ರು, ಎಲ್ಲ ಅವಕಾಶಗಳಿತ್ತು, ಸವಲತ್ತುಗಳಿತ್ತು ಅಂತ ಪ್ರಶ್ನೆ ಅಲ್ಲ. ಅನುಭವಿಸಿದಂತ ಅವಮಾನ, ಸಂಕಟ, ಕಿರುಕುಳ ಒಂದಲ್ಲ ಎರಡಲ್ಲ, ಎಲ್ಲವುಗಳನ್ನ ಮೀರಿ ಅವರು ಒಂದು ಜನಪರವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದರಿಂದ ಅವರು ಯಾವುದಕ್ಕೂ ಹಂಚಿನಿಂದ ಜಗಲಿಲ್ಲ. ನೋಡಿ, ಜ್ಯೋತಿಬಾ ಫುಲೆ ಅವರು, ನಾನು ಅದಕ್ಕೆ ಹೇಳ್ತಕ್ಕಂಥದ್ದು ಆದರ್ಶ ದಂಪತಿಗಳು ಅಂತ ನನ್ನ ಇದರಲ್ಲಿ ಯಾರಾದ್ರೂ ಫಸ್ಟ್ ಆದರ್ಶ ದಂಪತಿಗಳು ಅಂತ ನಾವು ಸೀರಿಯಲ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ತಗೋದಿವಲ್ಲ. ನಿಜವಾದಂತಹ ಆದರ್ಶ ದಂಪತಿಗಳು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ. ಎಸ್, ಅವರಿಗೆ ಮಕ್ಕಳಿಂದ ಹೋಗುವಂತಹ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆಯ ತಂದೆ ಅಥವಾ ಜ್ಯೋತಿಬಾ ಫುಲೆಯ ಮಾವ ಒತ್ತಾಯ ಮಾಡ್ತಾರೆ ಮತ್ತೊಂದು ಮದುವೆಯಾಗಿ ಅಂತ. ಮತ್ತೊಂದು ವಿವಾಹವನ್ನಾಗಿ ಮಕ್ಕಳಿಂದ ಹೋದಾಗ ಅವರು ನಿರಾಕರಿಸ್ತಾರೆ, ಇಬ್ಬರು ತಿರಸ್ಕರಿಸ್ತಾರೆ, ಮದುವೆ ಆಗಲ್ಲ. ಆದರೆ ದತ್ತಕವನ್ನು ತೆಗೆದುಕೊಳ್ತಾರೆ. ಯಾರನ್ನು ದತ್ತಕವನ್ನು ತೆಗೆದುಕೊಳ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಸಮಾಜದಲ್ಲಿ ಒಬ್ಬ ವಿಧವೆ ಅತ್ಯಾಚಾರಕ್ಕೆ ಒಳಗಾಗಿ ಜನಿಸಿದಂತ ಮಗು, ನಾವೆಲ್ಲ ನಮ್ಮ 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 ಕಲಿಯುವಂತವರ ದೃಷ್ಟಿಕೋನದಲ್ಲಿ ಇದೆ ಅನೈತಿಕ ಮಗು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಆ ಮಗುವನ್ನು ದತ್ತಕ ತೆಗೆದುಕೊಳ್ತಾರೆ. ಕಾಶಿಬಾಯಿ ಅನ್ನುವ ವಿಧವೆ, ಬ್ರಾಹ್ಮಣ ವಿಧವೆ, ಆಕೆಯ ಗರ್ಭದಲ್ಲಿ ಜನಿಸಿದಂತ ಮಗು ಯಶವಂತನನ್ನ ದತ್ತಕವನ್ನು ತೆಗೆದುಕೊಳ್ತಾರೆ. ಅದೇ ಯಶವಂತನನ್ನು ಓದಿಸ್ತಾರೆ, ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತಾರೆ, ಡಾಕ್ಟರ್ ಆಗ್ತಾರೆ, ಒಂದು ಇದನ್ನ ವೈದ್ಯಕೀಯ ಕೇಂದ್ರವನ್ನು ತೆರೀತಾರೆ. ಅದರ ಮೂಲಕ ಸಾರ್ವಜನಿಕವಾಗಿ ಫ್ರೀ ಆಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ, ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ನಾನು ಇದನ್ನ ಯಾಕೆ ಈ ಮಾತನ್ನು ಹೇಳಿದ್ದೀನಿ ಅಂತಂದ್ರೆ, ಯಾವುದನ್ನ ಸಮಾಜ, ಮೇಲ್ವರ್ಗ, ವೈದಿಕ ಮನಸ್ಸುಗಳು ಅಸಹ್ಯ, ಅಸಹನೆ, ಕೀಳು ಅಂತ ಪರಿಗಣಿಸಿತ್ತೋ ಅವುಗಳನ್ನು ವಿಶೇಷವಾಗಿ ಗೌರವಯುತವಾಗಿ ಕಾಣುವಂತಹ ಪ್ರಯತ್ನವನ್ನು ಮಾಡಿತು. ಸಾವಿತ್ರಿಬಾಯಿ ಫುಲೆಯನ್ನ ಕುರಿತು ನಾವು ಮಾತಾಡಬೇಕು. ಸಾವಿತ್ರಿಬಾಯಿ ಫುಲೆ 1848ರಲ್ಲಿ ಮೊಟ್ಟ ಮೊದಲ ಶಾಲೆ, ಕನ್ಯಾ ಶಾಲೆ ಪ್ರಾರಂಭ ಆಗಿತ್ತು ಭಾರತದಲ್ಲಿ. ಒಬ್ಬ ಸ್ಥಳೀಯರು, ಭಾರತೀಯರು ಪ್ರಾರಂಭಿಸಿದಂತ ಹೆಣ್ಣು ಮಕ್ಕಳ ಶಾಲೆ. ಅದು ಪೂನಾದ ಬಿಡೆವಾಡಿಯಲ್ಲಿ, ಬುಧವಾರಪೇಟೆಯಲ್ಲಿ, ವೇತಾಳಪೇಟೆಯಲ್ಲಿ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಜನ ವಿದ್ಯಾರ್ಥಿನಿಯರು ಅಂತಂದ್ರೆ 8 ಜನ ವಿದ್ಯಾರ್ಥಿನಿಯರು. ಬೇರೆ ಜಾತಿಯವರಿಗೆ ಸೇರ್ತಕ್ಕಂಥವ್ರು, ಮಾಲಿ ಜಾತಿಗೆ ಸೇರಿರ್ತಕ್ಕಂಥ, ಶೇಲಿ ಜಾತಿಗೆ ಸೇರಿರ್ತಕ್ಕಂಥ, ಪ್ರಭು ಜಾತಿಗೆ ಸೇರಿರ್ತಕ್ಕಂಥ, ಮಾಂಗ್ ಜಾತಿಗೆ ಸೇರಿರ್ತಕ್ಕಂಥ, ಮಹರ್ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳು. ಅನಂತರ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಶಾಲೆಯನ್ನ, ಅಸ್ಪೃಶ್ಯ ಬಾಲಕರಿಗೆ ಪ್ರತ್ಯೇಕವಾದ ಶಾಲೆಯನ್ನ ನೋಡಿ 1852ರ ಹೊತ್ತಿಗೆ 18 ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. 1847 ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಮಾತನ್ನು ಹೇಳಲೇಬೇಕಾದ ಸಾವಿತ್ರಿಬಾಯಿ ಬಗ್ಗೆ.
ಅವರು ಶಾಲೆಯನ್ನು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹಾಕ್ತಾರೆ ಅವರ ಫ್ಯಾಮಿಲಿ. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಸಂಪ್ರದಾಯಬದ್ಧವಾದಂತಹ ಸಮಾಜದ ಸಾಕಷ್ಟು ಒತ್ತಡ ಕಿರುಕುಳಗಳಿಗೆ ಒಳಗಾಗಿ ಜ್ಯೋತಿಬಾ ಫುಲೆ ಅವರ ಮನೆಯವರೇ ಹೊರಟಾಗ್ತಾರೆ. ಅವರಿಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರು ಗೊತ್ತಾ? ಉಸ್ಮಾನ್ ಶೇಖ್ ಅವರ ಸ್ನೇಹಿತ ಉಸ್ಮಾನ್ ಶೇಖರ ಸಹೋದರಿಯಾಗಿರ್ತಕ್ಕಂಥ ಫಾತಿಮಾ ಬೇಗಂ ಮೊಟ್ಟ ಮೊದಲ ಮುಸ್ಲಿಂ ಶಿಕ್ಷೆ. ಇದು ನೆನಪಲ್ಲಿ ಅವರ ಮನೆ ಆಶ್ರಯ ತಾಣವಾಗುತ್ತೆ. ಇವರು ಶಾಲೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇರಲ್ಲ. ಮಕ್ಕಳ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನು ಕಲಿತರೆ ಸಂಸಾರ ಹಾಳಾಗುತ್ತೆ, ಅಡ್ಡದಾರಿಗಳನ್ನು ಹಿಡಿತಾರೆ, ಸಂಪ್ರದಾಯವನ್ನು ಉಲ್ಲಂಘಿಸಿದ ಸಾಕಷ್ಟು ಅವರಿಗೆ ಕನ್ವಿನ್ಸ್ ಮಾಡಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಅವರು ಆ ಮೂಲಕವಾಗಿ ಶಾಲೆಗಳನ್ನು ನಡೆಸುವಂತ ಪ್ರಯತ್ನ ಮಾಡಿ ಎಷ್ಟು ಪರಿಪಾಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಶಾಲೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಯಾವ ಕೆಲಸಕ್ಕೆ ಬರದೇ ಇದ್ದಂತ ಸಂದರ್ಭದಲ್ಲಿ ಇವರನ್ನೇ ಮಿಚಲ್ ಸ್ಕೂಲ್ ನಲ್ಲಿ ತರಬೇತಿಯನ್ನು ಕೊಡಿಸಿ ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆಗೆ ಮೊದಲ ಶಿಕ್ಷಕಿಯನ್ನಾಗಿ ನೇಮಕ ಮಾಡ್ತಾರೆ. ಮನೆಯಿಂದ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಕಲ್ಲು ಎಸಿತಾರೆ, ಸಗಣಿಯನ್ನು ಎಸಿತಾರೆ, ಮೊಟ್ಟೆಗಳನ್ನು ಎಸಿತಾರೆ, ಉಗಿತಾರೆ, ಎಲ್ಲವನ್ನೂ ಮಾಡ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಜೊತೆಯಲ್ಲಿ ತನ್ನ ಬ್ಯಾಗಿನ ಜೊತೆಯಲ್ಲಿ ಮತ್ತೊಂದು ಸೀರೆ ಇಟ್ಕೊಂಡು ಹೋಗಿ ಶಾಲೆಯಲ್ಲಿ ಅದನ್ನು ಬದಲಾಯಿಸಿ ತರಗತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸಾವಿತ್ರಿಬಾಯಿ ಫುಲೆ ಹೇಳ್ತಾರೆ, ಅದನ್ನೇ ಮಾತಾಡ್ತಾರೆ, ಇದನ್ನು ದೇವರ ಸೇವೆ ಎಂದು ನಾನು ಸ್ವೀಕರಿಸುತ್ತೇನೆ. ನನ್ನ ಸಹೋದರಿಯರಿಗೆ ಬೋಧನೆಯನ್ನು ಮಾಡತಕ್ಕಂಥದ್ದನ್ನ ನೀವು ಎಸೆಯುವ ಕಲ್ಲು, ಮಣ್ಣು ಮತ್ತು ಬೆಳೆದ ಹಣ್ಣುಗಳು, ಮೊಟ್ಟೆಗಳು ಎಲ್ಲವನ್ನೂ ಸಹ ನಾನು ಹೂವೆಂದು ಸ್ವೀಕರಿಸುತ್ತೇನೆ. ಇದನ್ನ ಯಾಕೆ ನಾನು ಮಾತಾಡ್ತಾರೆ? ಸುಮ್ಮನೆ ಮೊದಲ ಶಿಕ್ಷಕಿ ಹಾಕಿಬಿಟ್ರು ಏನೋ ಆಯ್ತು ಏನೋ ಅನ್ನೋ ಅವ್ರು ಅನುಭವಿಸಿದಿತ್ತಲ್ಲ, ಯಾತ್ರೆಗಳಿದ್ವಲ್ಲ, ನೋವುಗಳಿದ್ವಲ್ಲ, ಮೊಟ್ಟ ಮೊದಲ ಮಹಿಳಾ ಮಂಡಲವನ್ನು ಪ್ರಾರಂಭ ಮಾಡ್ತಾರೆ. ಆಧುನಿಕ ಭಾರತದಲ್ಲಿ ಮಹಿಳೆಯರ ಜಾಗೃತಿಗೋಸ್ಕರ, ಸುಧಾರಣೆಗೋಸ್ಕರ ಆರಂಭಗೊಂಡಂತ ಮೊಟ್ಟ ಮೊದಲ ಮಹಿಳಾ ಮಂಡಲ. ಮನ್ಯತಾಜಿ ಶಂಕರನ್ನ ಯಾಕೆಂತಂದ್ರೆ ಸಮಾನತೆ ಇದರಲ್ಲಿ ಹಿಂದೆ ಇರ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಮೇಲೆತ್ತತಕ್ಕಂಥದ್ದು, ಅಸ್ಪೃಶ್ಯರ ರೀತಿಯಲ್ಲೇ ಕಾಣುತ್ತಿದ್ದಂತೆ ಹೆಣ್ಣು ಮಕ್ಕಳನ್ನ. ಮೊನ್ನೆ ಶಿವರಾತ್ರಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನ ನಾವು ಇದು ಮಾಡ್ತಕ್ಕಂಥದ್ದು. ಅವ್ರು ನೋಡಿ 1852 ಸಂದರ್ಭದಲ್ಲಿ ಜನವರಿ 14 ನಾನು ಈ ಮಾತನ್ನು ಹೇಳ್ತೀನಿ, ಎಲ್ಲ ಹೆಣ್ಣು ಮಕ್ಕಳುಗಳನ್ನ ಕರೆಸಿ ಒಂದು ಕಡೆ ಅಸೆಂಬಲ್ ಮಾಡಿಸಿ ಅವರ ಸಹೋದರಿಯರು ಮತ್ತು ಸಂಬಂಧಿಕರ ಮಕ್ಕಳನ್ನೆಲ್ಲವನ್ನು ಕರೆಸಿ ವಿವಿಧ ಜಾತಿಯವರನ್ನೆಲ್ಲ ಕರೆಸಿ ಒಂದೇ ವೇದಿಕೆ ಕುಂತಿ ಎಳ್ಳು ಬೆಲ್ಲಗಳನ್ನು ಹಂಚಿಕೊಂಡಿರ್ತಕ್ಕಂಥ ಯಾವುದಕ್ಕೆ ಅವರು ಇನ್ನು ಒತ್ತಾಸೆ ಇತ್ತು ಅನ್ನೋದ್ರ ಬಗ್ಗೆ ಹಂಚಿಕೊಂಡಿದ್ದನ್ನು ನಾವು ಮುಂದರಿಸಬೇಕಾಗ್ತದೆ. ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ ಅಂತ ಅನ್ಕೋಬೇಕಾದ್ರೆ ನೋಡಿ, ತಮ್ಮ ಕೈಯಿಂದಲೇ ನೂತಂತ ಖಾದಿ, ತಾವೇ ಚರಕದಲ್ಲಿ ನೂತಂತ ಖಾದಿ ಸೀರೆಯನ್ನ ಅವರು ಧರಿಸ್ತಿದ್ರು. ನನಗೆ ಅನಿಸ್ತಕ್ಕಂಥದ್ದು 1905, 6, 7 ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿ ಇದ್ದಿದ್ದಲ್ಲ, ಬಂಗಾಳ ವಿಭಜನೆ ನಂತರ ಆ ಸ್ವದೇಶಿ ಚಳುವಳಿಯ ನಂತರ ಬಂಗಾಳ ವಿಭಜನೆ ನಂತರ ಆದ ಸ್ವದೇಶಿ ಚಳುವಳಿಯಲ್ಲೇ ಮೊಟ್ಟ ಮೊದಲಿಗೆ ಖಾದಿ ಹೆಚ್ಚು ಜನಪ್ರಿಯವಾಯಿತು ಮತ್ತು ಗಾಂಧೀಜಿ ಅದನ್ನು ಮತ್ತಷ್ಟು ಜನಪ್ರಿಯಗೊಳಿಸಿದ್ರು ಅಂತ ನಾವು ಹೇಳ್ತಲ್ಲ. ಆಕ್ಚುಲಿ ಇವರು ಸಾವಿತ್ರಿಬಾಯಿ ಫುಲೆಯವರೇ ಖಾದಿಯನ್ನ ಅತ್ಯಂತಹ ಒಂದು ಮೌಲಿಕವಾದಂತಹ ಒಂದು ವಸ್ತ್ರವಾಗಿ ಬಳಕೆ ಮಾಡಿದ್ದು, ಅದನ್ನು ಜನಪ್ರಿಯಗೊಳಿಸುವ ಪ್ರಯತ್ನಗಳನ್ನು ಅವರು ಮಾಡಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಬೇಕು. ಅದನ್ನು ನಾವು ಅದನ್ನ ಯಾರು ರೈಸ್ ಮಾಡದೇ ಇಲ್ಲ. ಸಾವಿತ್ರಿಬಾಯಿ ಫುಲೆ ನಾವು ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ಖಾದಿ ಬಳಕೆ ಆಯಿತು, ಖಾದಿ ಟೋಪಿ ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತೀವಿ, ನಿಜ ಹೆಚ್ಚು ಜನಪ್ರಿಯಗೊಂಡಿರ್ಬೋದು, ಅದಕ್ಕೆ ಇನಿಷಿಯೇಟ್ ಮಾಡೋದು ಇವೆಲ್ಲ ಪ್ರಯತ್ನ ಇದ್ದಾವೆ, ನಾವು ಇದನ್ನ ಅರ್ಥ ಮಾಡೋಣ. ಆಮೇಲೆ ಇನ್ನೊಂದು ಬಾಲ ಹತ್ಯ ನಿಷೇಧ ಪ್ರಸೂತಿ ಗೃಹ ಏನಿದು, ಇದನ್ನ ಯಾರು ಕೇಳಲಿಲ್ಲ. ಬಾಲ ಹತ್ಯ ನಿಷೇಧ ಪ್ರಸೂತಿ ಗೃಹ ಏನಿದು? ಪ್ರಸೂತಿ ಗೃಹ, ಪ್ರಸೂತಿ ಅಂತಂದ್ರೆ ಹೆರಿಗೆ ಮಾಡಿಸುವ ಸ್ಥಳ. ಹೆರಿಗೆ ಮಾಡಿಸೋದು ಅಂದ್ರೆ ಯಾರು? ಅತ್ಯಾಚಾರಕ್ಕೆ ಒಳಗಾದಂತ ಹೆಣ್ಣು ಮಕ್ಕಳು, ದಮನಕ್ಕೆ ಒಳಗಾದಂತ ಹೆಣ್ಣು ಮಕ್ಕಳು, ವಿಧವೆಯರು, ಬೇರೆ ಬೇರೆ ಕಾರಣಗಳಿಂದ ಆ ಹೆಣ್ಣು ಮಕ್ಕಳುಗಳಿಗೆ ಸುಸೂತ್ರವಾಗಿ ಸುಲಲಿತವಾಗಿ
ಹೆರಿಗೆಯನ್ನು ಮಾಡಿಸುವಂತ ಒಂದು ಇದು ಸ್ಥಳ ಅಲ್ಲೇ ಕಾಶಿಬಾಯಿ, ನಾನು ಆಗಲೇ ಹೇಳಿದ್ನಲ್ಲ, ಯಶವಂತ ಅವರನ್ನ ತತ್ವವನ್ನು ತೆಗೆದುಕೊಂಡಿದ್ದು ಅಂತ ಹೇಳಿದ್ನಲ್ಲ, ಇದೇ ಸಂದರ್ಭದಲ್ಲಿ ಅಂತ ಗಮನಿಸಬೇಕಾಗ್ತದೆ. ಅಂದರೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ವಿಧವಾ ಪದ್ಧತಿ, ವಿಧವೆಯರ ಕಲೆಯನ್ನ ಬೋಳಿಸುವ, ನೋಡಿ ವಿಧವೆಯರ ಕಲೆಯನ್ನ ಯಾಕೆ ವಿಧವಾ ಪದ್ಧತಿ ಈಗ ಬಿಡಿ, ಈಗ ನಾವು 21ನೇ ಶತಮಾನದಲ್ಲಿದ್ದೀವಿ, ಆಧುನಿಕ ಕಾಲದಲ್ಲಿದ್ದೀವಿ, ಬೇರೆ ಬೇರೆ ತರ ಬೆಳವಣಿಗೆಗಳಿದ್ದಾವೆ. ಅವತ್ತು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಸಂಪ್ರದಾಯಶೀಲವಾಗಿರ್ತಕ್ಕಂಥ ಸಮಾಜದಲ್ಲಿ ವಿಧವಾ ಪದ್ಧತಿ ಹೆಂಗಿತ್ತು ಅಂತಂದ್ರೆ, ಪಣಿಯಮ್ಮನಂತ ಫಿಲಮ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪಣಿಯಮ್ಮನಂತ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಗಂಡನನ್ನು ಕಳೆದುಕೊಂಡಂತವರು ಜೀವನ ಪರ್ಯಂತ ತಮ್ಮ ಬದುಕನ್ನು ನರಕದಲ್ಲಿ ಕಳೆಯಬೇಕಾಗ್ತಾ ಇತ್ತು. ವಿಧವಾ ಪದ್ಧತಿ, ಆ ವಿಧವಾ ಪದ್ಧತಿಯ ಬಗ್ಗೆ ಬಹುದೊಡ್ಡ ಜಾಗೃತಿಯನ್ನು ಹೋರಾಟವನ್ನು ಮಾಡಿದಂತವರು ಅಂದರೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ. ನೋಡಿ, ಬಾಂಬೆನಲ್ಲಿ 400-500 ಜನ ಕ್ಷೌರಿಕರನ್ನ, ಬಾರ್ಬರ್ಸ್ ಅನ್ನ ಇನ್ವೈಟ್ ಮಾಡಿ ಅವರಿಂದ ಒಂದು ಟರವನ್ನು ಪಾಸ್ ಮಾಡ್ತಾರೆ. ಏನ್ ಟರವು ಅಂತಂದ್ರೆ, ನಾವು ಯಾವುದೇ ವಿಧವೆಯ ಹೆಣ್ಣು ಮಕ್ಕಳುಗಳನ್ನ ಅವರ ತಲೆಯನ್ನ ನಾವು ಕೂದಲನ್ನು ತೆಗೆಯುವುದಿಲ್ಲ, ಕ್ಷೌರ ಮಾಡುವುದಿಲ್ಲ, ತೆಗೆಯುವುದಿಲ್ಲ. ನೋಡಿ, ಈ ತರದ ಎಲ್ಲಾ ಪ್ರಯತ್ನಗಳನ್ನು ನೀವು ಜ್ಯೋತಿಬಾ ಫುಲೆಯ ಸಂದರ್ಭದಲ್ಲಿ ಮತ್ತು ಸಾವಿತ್ರಿಬಾಯಿ ಫುಲೆಯ ಸಂದರ್ಭದಲ್ಲಿ ನೀವು ಗಮನಿಸಬೇಕು ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಒಂದು ಸಂದರ್ಭ, ಸ್ಕೂಲಲ್ಲಿ ಬುಧವಾರಪೇಟೆಯಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿನಿ ಬರೆದಂತಹ ಒಂದು ಪುಟ್ಟ ಒಂದು ಸ್ಟ್ಯಾಂಜ ಇದೆ, ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. 1855ರಲ್ಲಿ ಸಾವಿತ್ರಿಬಾಯಿ ಫುಲೆಯವರ, ಜ್ಯೋತಿಬಾ ಫುಲೆಯವರ ಕನ್ಯಾ ಶಾಲೆಯಲ್ಲಿ, ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಓದಿದಂತಹ ಮುಕ್ತಾಬಾಯಿ ಅನ್ನುವ ಅನ್ಟಚಬಲ್ ಗರ್ಲ್, ಮಾಂಗ್ ಜಾತಿಗೆ ಸೇರಿದಂತವರು, ಮಾಂಗ್ ಮಹರ್, ಇಲ್ಲಿ ವಲಯ ಮತ್ತು ಮಾದಿಗ ಅನ್ನೋ ರೀತಿ ಪದವನ್ನು ಬಳಸುವ ಈ ಕರ್ನಾಟಕದಲ್ಲಿ ಮಾಂಗ್ ಮಹರ್ ಜಾತಿಗಳನ್ನು ಅಲ್ಲಿ ಗಮನಿಸಬೇಕು. ಮಾಂಗ್ ಜಾತಿಗೆ ಸೇರಿದಂತ ವಿದ್ಯಾರ್ಥಿನಿ ಒಂದು ಪ್ರಬಂಧವನ್ನು 1855ರಲ್ಲಿ ಬರೆದಿದ್ದಾರೆ. 1848ರಲ್ಲಿ ಪ್ರಾರಂಭ ಆಗಿತ್ತು ಸ್ಕೂಲ್. ಮಾನ್ ಮಹರ್ ಛಾಯಾ ದುಃಖ ವಿಷಯಿ ಅನ್ನೋದು ಆ ಒಂದು ಲೇಖನದ ಕ್ಯಾಪ್ಷನ್. ಮಾನ್ ಮಹರ್ ಛಾಯಾ ದುಃಖ ವಿಷಯಿ. ಅದ್ರಾಗ ಹೇಳ್ತಾಕೆ, ಲೆಟ್ that religion where only one person is privileged and the rest deprived perish from the earth, and let it never enter our minds to be proud of such a religion. Let it never enter our minds to be proud of such a religion. ಗಮನಿಸಬೇಕು, ಮುಕ್ತಾಬಾಯಿಯ ಲೇಖನ ಇದ್ದಕ್ಕಿದ್ದ ಹಾಗೆ ಕೊನೆಗೊಳ್ಳುತ್ತೆ ಹೀಗೆ: ಓ ಗಾಡ್, ಓ ಗಾಡ್, ವಾಟ್ ಎಗೋನಿ ಈಸ್ ದಿಸ್? I will burst into tears if I write more about this injustice in India, in this religion. ಹೊಸದಾಗಿ ಅಕ್ಷರ ಲೋಕಕ್ಕೆ ತೆರೆದುಕೊಂಡ ಅಸ್ಪೃಶ್ಯ ಜಾತಿಗೆ ಸೇರಿದ ಹೆಣ್ಣು ಮಗಳ ಮನೋವೇದನೆ, ನೋವು, ಸಂಕಟ, ದುಃಖ ಎಲ್ಲವನ್ನು ದಟ್ಟವಾಗಿ ಕಟ್ಟಿಕೊಡುತ್ತೆ. ಇಂತಹ ಮಕ್ಕಳುಗಳಿಗಾಗಿ, ಹೆಣ್ಣು ಮಕ್ಕಳುಗಳಿಗಾಗಿ, ಅಸ್ಪೃಶ್ಯ ವಂಚಿತ ಮಕ್ಕಳುಗಳಿಗಾಗಿ ಶಾಲೆಯನ್ನು ತೆರೆದಂತಹ ನಮ್ಮ ಸಾವಿತ್ರಿಬಾಯಿ ಫುಲೆಯನ್ನ ಇವತ್ತು ನಾವು ಸ್ಮರಿಸದೆ ಹೋದ್ರೆ, ನೆನಪಿಸ್ಕೊಳ್ಳದೆ ಹೋದ್ರೆ, ಅಭ್ಯಸಿಸದೆ ಹೋದ್ರೆ ಮತ್ತು ಅವರ ಆಶಯಗಳನ್ನ ನಾವು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಸಿಕೊಂಡು ಸಮಾಜಕ್ಕೆ ಹಂಚದೆ ಹೋದ್ರೆ ಖಂಡಿತವಾಗಿ ನಮ್ಮ ಶಿಕ್ಷಣಕ್ಕೆ
ಅರ್ಥ ಇರಲ್ಲ ಅಂತಲೇ ನಾನು ಈ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕವಯಿತ್ರಿಯವರು ಯಾರೋ ನಮ್ಮ ಸಾವಿತ್ರಿಬಾಯಿ ಫುಲೆ ಮರಾಠಿಯಲ್ಲಿ ಅದ್ಭುತವಾದಂತಹ ಕವಯಿತ್ರಿ ಕಾವ್ಯ ಫುಲೆ ಅನ್ನುವ ಅಂಕಿತ ನಾಮದಲ್ಲಿ ಅವರು ಇರ್ತಾ ಇದ್ದಾರೆ. ಚನ್ನಮಲ್ಲಿಕಾರ್ಜುನ ಅಂತ ಬರೆದಿರುವ ನಮ್ಮ ಕಮಾದೇವಿ ಈ ತರದ ಕಾವ್ಯ ಫುಲೆ ಹೆಸರಿನ ಕವನ ಸಂಕಲನವನ್ನ ತರ್ತಾರೆ ಎನ್ನುವುದನ್ನು ಗಮನಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಇನ್ನೆರಡೇ ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಅಜ್ಞಾನ ಅನ್ನೋ ಒಂದು ಅವರ ಕವನ, ಯಾರೋ ಸಾವಿತ್ರಿಬಾಯಿ ಫುಲೆಯ ಕವನ, ನಮ್ಮೆಲ್ಲರ ವೈರಿಯೊಂದೇ ಒಗ್ಗೂಡಿ ನಾವು ಅದನ್ನು ನೂಕೋಣ, ಇದು ಬಿಟ್ಟು ಬೇರೆ ಉಪಾಯವಿಲ್ಲ, ಹುಡುಕಿ ಮನದಲ್ಲಿ ಯೋಚಿಸಿ ಕಿವಿಯೊಡ್ಡಿ ಕೇಳಿ, ಅದರ ಹೆಸರು ಅಜ್ಞಾನ ಅಜ್ಞಾನ ಅಜ್ಞಾನ. ನಿಮ್ಗೆಲ್ಲರಿಗೂ ಒಂದು ನೆನಪಲ್ಲಿರಲಿ, ಪೂನಾ ವಿಶ್ವವಿದ್ಯಾಲಯ ಈಗಿರ್ತಕ್ಕಂಥ ಇಂಥ ಸಾವಿತ್ರಿಬಾಯಿ ಫುಲೆಯ ಬಗ್ಗೆ ನಿಮ್ಮೊಂದಿಗೆ ಕೆಲವು ಮಾತುಗಳನ್ನ, ಸಾಕಷ್ಟು ಇನ್ನಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಕೆ ಬೇರೆ ಸಂದರ್ಭ ಬೇರೆ ಅವಕಾಶಗಳು ಇದ್ದಾಗ ನಾನು ಹಂಚ್ಕೊಳ್ತೀನಿ. ಇದು ಹೆಚ್ಚು ಮಾತು 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 ನಿಮ್ಮ ತಾಳ್ಮೆ, ನಿಮ್ಮ ಸಹನೆ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. 2014ರಲ್ಲಿ ಸಾವಿತ್ರಿಬಾಯಿ ಫುಲೆ ಪೂನಾ ವಿಶ್ವವಿದ್ಯಾಲಯ ಅಂತ ಪುನರ್ನಾಮಕರಣ ಮಾಡುವ ಮುಖೇಣ ಮಾಡಿ ಖಂಡಿತವಾಗಿಯೂ ಸರ್ಕಾರ ಆ